Good morning, students. Welcome to today's class. Today's topic is area and perimeter. In today's class, we will look into various structures like square, rectangle, triangle, trapezium, and many more. And we will find out how to find the area and perimeter of those structures or those diagrams. See, first let's learn what is perimeter and what is area. See here, first one is perimeter. Perimeter definition says the perimeter of a plane closed figure is the total length of the boundary of that figure. See, what does that mean? Means, suppose this is a square and this is a closed figure. Closed figure means ಎಲ್ಲ ಕಡೆಯಿಂದ ಅದು ಎಂಡ್ ಆಗಿರ್ಬೇಕು ನೋಡಿ, ಕಂಪ್ಲೀಟ್ ಇದೆ, ಇದು ಜಾಯಿನ್ ಆಗಿದೆ, ಎಲ್ಲ ಸೈಡ್ ಇಂದ ಜಾಯಿನ್ ಆಗಿದೆ. ಇದನ್ನ ಸ್ಕ್ವೇರ್ ಅಂತ ಅನ್ಕೊಳ್ಳೋಣ. ನೋಡಿ, the perimeter of a plane closed figure is the total length of the boundary of that figure. ನೋಡಿ, boundary ಅಂದ್ರೆ ಇದು total ಈ length ಆಮೇಲೆ ಈ ಲೆಂತ್. ಇಫ್ ಯು ಆಡ್ ಆಲ್ ದೀಸ್ ಸೈಡ್ಸ್ ಅಂದ್ರೆ ಬೌಂಡರಿ ಲೆಂತ್, ಈ ಬೌಂಡರಿ ಲೆಂತ್ ಏನಿದೆ ಇದನ್ನ ನಾವು ಆಡ್ ಮಾಡಿದಾಗ ಸಿಗುತ್ತಲ್ಲ, ಅದನ್ನ ನಾವು ಪೆರಿಮೀಟರ್ ಅಂತ ಕರಿತೀವಿ. ಸಪೋಸ್ ದೇರ್ ಇಸ್ ಎ ಸರ್ಕಲ್, ಈ ರೀತಿ ಸರ್ಕಲ್ ಇದೆ ಅನ್ಕೊಳ್ಳಿ. ಈ ಸರ್ಕಲ್ ಇಂದ ಏನು ಬೌಂಡರಿ ಇದೆಯಲ್ಲ, ಆ ಟೋಟಲ್ ಲೆಂತ್ ಎಷ್ಟಿದೆ ಅದನ್ನ ನಾವು ಪೆರಿಮೀಟರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಪೆರಿಮೀಟರ್ ಅಂದ್ರೆ ಏನು? ಟೋಟಲ್ ಸಮ್ ಆಫ್ ಆಲ್ ದ ಸೈಡ್ಸ್ ಅಥವಾ ಟೋಟಲ್ ಬೌಂಡರಿ ಲೆಂತ್ ಆಫ್ ಅ ಪ್ಲೇನ್ ಕ್ಲೋಸ್ಡ್ ಫಿಗರ್, ಅದನ್ನ ನಾವು ಪೆರಿಮೀಟರ್ ಅಂತ ಕರಿತೀವಿ. ಈಗ ನೋಡಿ, ಏರಿಯಾ. ನೆಕ್ಸ್ಟ್ ಏನಿದೆ? ಏರಿಯಾ ಇದೆ. ಏರಿಯಾ ಅಂದ್ರೆ ಏನಂದ್ರೆ ದ ಏರಿಯಾ ಇಸ್ ದ ಕ್ವಾಂಟಿಟಿ ದಟ್ ಎಕ್ಸ್ಪ್ರೆಸಸ್ ದ ರೀಜನ್ ಬೌಂಡೆಡ್ ಬೈ ಎ ಪ್ಲೇನ್ ಕ್ಲೋಸ್ಡ್ ಫಿಗರ್. ನೋಡಿ, ಪೆರಿಮೀಟರ್ ಅಂದ್ರೆ ಏನಂತ ಗೊತ್ತಾಯ್ತು. ಪೆರಿಮೀಟರ್ ಅಂದ್ರೆ ಯಾವ್ದಾದ್ರು ಒಂದು ಫಿಗರ್ ಅಥವಾ ಆಕೃತಿಯ ಟೋಟಲ್ ಬೌಂಡರಿ ಲೆಂತ್ ಅನ್ನ ನಾವು ಪೆರಿಮೀಟರ್ ಅಂತ ಕರಿತೀವಿ. ಬಟ್ ಏರಿಯಾ ಅಂದ್ರೆ ಅದು ಟೋಟಲ್ ಒಳಗಡೆ ಇನ್ನರ್ ಸರ್ಕಲ್ ಅಲ್ಲಿ ಏನ್ ಸರ್ಫೇಸ್ ಏರಿಯಾ ಇರುತ್ತಲ್ಲ ಅದನ್ನ ನಾವು ಏರಿಯಾ ಅಂತೀವಿ. ಅಂದ್ರೆ ಟೋಟಲ್ ಇದು ಟೋಟಲ್ ಇದು ಒಳಗಡೆ ಎಷ್ಟು ಇರುತ್ತಲ್ಲ, ಈ ಒಂದು ಸರ್ಫೇಸ್ ಅನ್ನ, ಈ ಒಂದು ಕ್ವಾಂಟಿಟಿಯನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಸಪೋಸ್ ಸರ್ಕಲ್ ಇದೆ ಅನ್ಕೊಳ್ಳಿ, ಸರ್ಕಲ್ ಇಲ್ಲಿ ಒಳಗಡೆ ಏನಿರುತ್ತಲ್ಲ ಇದೆಲ್ಲವನ್ನ ನಾವು ಏರಿಯಾ ಅಂತ ಕರಿತೀವಿ. ಅರ್ಥ ಆಯ್ತಾ? ಏರಿಯಾ ಮತ್ತು ಬೌಂಡರಿಗೆ, ಇದು ಸರ್ಫೇಸ್ ಏರಿಯಾ ಮತ್ತು ಪೆರಿಮೀಟರ್ಗೆ ಏನ್ ಡಿಫ್ರೆನ್ಸ್? ಪೆರಿಮೀಟರ್ ಅಂದ್ರೆ ಈ ಸೈಡ್ಸ್ ಅಷ್ಟೇ, ಬೌಂಡರಿ, ಈ ಬೌಂಡರಿ ಲೆಂತ್ ಏನಿರುತ್ತೆ ಇದನ್ನ ಪೆರಿಮೀಟರ್ ಅಂತೀವಿ. ಬಟ್ ಒಳಗಡೆ ಇರುವಂತ ಟೋಟಲ್ ಏನಾದ್ರೂ ಒಂದು ಕ್ವಾಂಟಿಟಿ ಇದೆಯಲ್ಲ ಅದನ್ನ ನಾವು ಏರಿಯಾ ಅಂತ ಕರಿತೀವಿ. ಇದಕ್ಕೆ ಬೇರೆ ಬೇರೆ ಫಾರ್ಮುಲಾ ಇರುತ್ತೆ ಪ್ರತಿಯೊಂದಕ್ಕೂ. ನೋಡಿ, ಇಲ್ಲಿ ನೋಟ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ನೋಟ್ ಏನಿದೆ ಅಂದ್ರೆ ದ ಪೆರಿಮೀಟರ್ ಅಂಡ್ ದ ಏರಿಯಾ ಇಸ್ ಕ್ಯಾಲ್ಕುಲೇಟೆಡ್ ಫಾರ್ ಓನ್ಲಿ ಪ್ಲೇನ್ ಕ್ಲೋಸ್ಡ್ ಫಿಗರ್ಸ್. ಅಂದ್ರೆ ಸಪೋಸ್ ಈ ರೀತಿ ಒಂದಿತ್ತು ಅನ್ಕೊಳ್ಳಿ, ಇದು ನಾವು ಏರಿಯಾ ಮತ್ತು ಪೆರಿಮೀಟರ್ ಕ್ಯಾಲ್ಕುಲೇಟ್ ಮಾಡೋದು ಆಗಲ್ಲ. ಯಾಕಂದ್ರೆ ಪ್ಲೇನ್ ಕ್ಲೋಸ್ಡ್ ಫಿಗರ್ ಇರ್ಬೇಕಂದ್ರೆ ಈ ರೀತಿ ಕ್ಲೋಸ್ ಆಗಿರ್ಬೇಕು. ಅದು ಕ್ಲೋಸ್ ಆದ್ರೆ ಮಾತ್ರ ನಾವು ಎಷ್ಟಿದೆ ಮತ್ತು ಇನ್ನರ್ ಒಳಗಡೆ ಎಷ್ಟು ಜಾಗ ಇದೆ ಅಂತ ಕಂಡುಹಿಡಿಬಹುದು. ಸಪೋಸ್ ಸರ್ಕಲ್ ಇಷ್ಟೇ ಇದೆ, ಸರ್ಕಲ್ ಅಲ್ಲ ಸೆಮಿ ಸರ್ಕಲ್ ಅಂತ ಅನ್ಕೊಳ್ಳಿ, ಇಷ್ಟೇ ಇದ್ರೆ ಇದನ್ನು ನಾವು ಏರಿಯಾ ಮತ್ತು ಪೆರಿಮೀಟರ್ ಕಂಡುಹಿಡಿಯಕ್ಕಾಗಲ್ಲ. ವಿ ಕ್ಯಾನಾಟ್ ಫೈಂಡ್ ಇಟ್ ಬಿಕಾಸ್ ದಿಸ್ ಇಸ್ ನಾಟ್ ಅ ಪ್ಲೇನ್ ಕ್ಲೋಸ್ಡ್ ಫಿಗರ್. ಯಾವ್ದಾದ್ರೂ ನಾವು ಏರಿಯಾ ಮತ್ತು ಪೆರಿಮೀಟರ್ ಕಂಡುಹಿಡಿಬೇಕಂದ್ರೆ ಪ್ಲೇನ್ ಇರಬೇಕು, ಈ ರೀತಿ ಕ್ಲೋಸ್ಡ್ ಫಿಗರ್ ಇರಬೇಕು. ಆಯ್ತಾ? ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಫಾರ್ಮುಲಾ ಇದೆ. ಪೆರಿಮೀಟರ್ ಆಯ್ತು, ಏರಿಯಾ ಆಯ್ತು. ನೆಕ್ಸ್ಟ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸ್ಕ್ವೇರ್ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ, ನೋಡಿ, ಸ್ಕ್ವೇರ್ ಅಂದ್ರೆ ದ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಈಸ್, ಸ್ಕ್ವೇರ್ ಯಾವ್ದಕ್ಕಂತ ಅಂದ್ರೆ ಆಲ್ ಸೈಡ್ ಶುಡ್ ಬಿ ಈಕ್ವಲ್. ನೋಡಿ, ಸ್ಕ್ವೇರ್ ಅಂದ್ರೆ ಚೌಕ. ಈಗ ಈ ಲೆಂತ್ ಎಷ್ಟಿದೆ ಅಲ್ಲ, ಈ ಲೆಂತ್ ಕೂಡ ಅಷ್ಟೇ ಇರಬೇಕು. ಅಂದ್ರೆ 4 ಸೈಡ್ ಲೆಂತ್ ಸೇಮ್ ಇರಬೇಕು. ಸಪೋಸ್ ಅಲ್ಲಿ ನೋಡಿ, ಅಲ್ಲಿ ಏನ್ ಕೊಟ್ಟಿದ್ದಾರೆ? ದ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಆಫ್ ಸೈಡ್ ಎ. ಅಂದ್ರೆ ಈ ಸೈಡ್ ಏನಿದೆ ಎ ಅಂತ ಅನ್ಕೊಳ್ಳೋಣ ನಾವು. ಸ್ಕ್ವೇರ್ ಏನ್ ಪ್ರಾಪರ್ಟಿ ಇದೆ ಅದು ಎ ಇದ್ರೆ ಈ ಸೈಡು ಏನೇ ಆಗಿರುತ್ತೆ, ಈ ಸೈಡು ಏನೇ ಆಗಿರುತ್ತೆ, ಈ ಸೈಡು ಏನೇ ಆಗಿರುತ್ತೆ. ಅಂದ್ರೆ ಪೆರಿಮೀಟರ್ ಏನಾಗುತ್ತೆ? ಪಿ ಇಸ್ ಈಕ್ವಲ್ ಟು 4a. ಯಾಕೆ ನೋಡಿ, 4 ಸೈಡ್ ಇದೆ, ಆಡ್ ಮಾಡಿ. a ಪ್ಲಸ್ a ಇಸ್ 2a, 2a ಪ್ಲಸ್ a ಇಸ್ 3a, 3a ಪ್ಲಸ್ a ಇಸ್ 4a. ಅಂದ್ರೆ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಆಫ್ ಸೈಡ್ a ಇಸ್ 4a. ಸಪೋಸ್ ಅದು a ಬರ್ದಿ ಒಂದು ಸೈಡ್ ಕೊಟ್ಟಿರ್ತಾರೆ ನಿಮ್ಗೆ, 4 ಮೀಟರ್ಸ್ ಇದೆ ಅನ್ಕೊಳ್ಳಿ.
ಪೆರಿಮೀಟರ್ ಏನಾಗುತ್ತೆ 4 ಇಂಟು 4 ಅಂದ್ರೆ 4 ಇಂಟು ಎ ಇಸ್ 4 ಅಂದ್ರೆ 16 ಮೀಟರ್. ನೋಡಿ ಇದು 4 ಮೀಟರ್ ಇದೆ, ಇದು 4 ಮೀಟರ್ ಇರುತ್ತೆ, ಇದು 4, ಇದು 4, ಆಲ್ 4 sides are same. So find out the answer. Suppose side of a square is, one side of a square is 7 meter. Find out the perimeter of this circle. Solve ಮಾಡಿ 10 ಸೆಕೆಂಡ್ ಅಲ್ಲಿ ಸಾಲ್ವ್ ಮಾಡಬೇಕು. ಅವಾಗ ಹೇಳಿದೆ ಒಂದು ಸೈಡ್ 7 ಇದೆ ಅಂದ್ರೆ ಎಲ್ಲ ಸೈಡ್ 7 ಇರುತ್ತೆ ಸ್ಕ್ವೇರ್ ಅಂದ್ರೆ 7 ಇಂಟು 4, 4 into 7, that is 28 meter is the perimeter of this square. Next ಏನಿದೆ ಅಂದ್ರೆ ಫಾರ್ಮುಲಾ ಇದೆ. ಇದು ಫಾರ್ಮುಲಾ ಯಾಕಂದ್ರೆ the length of a diagonal of the square is c. ಈ ಸೈಡ್ a ಇದೆ ಅನ್ಕೊಳ್ಳೋಣ, ಇದನ್ನು a ಇರುತ್ತೆ, ಇದು a ಇರುತ್ತೆ, ಇದು a ಇರುತ್ತೆ. ಪೆರಿಮೀಟರ್ ಏನಾಯ್ತು 4 times a. ಅದೇ ಏನಾದ್ರೂ ಸ್ಕ್ವೇರ್ ಸೈಡ್ ಆಫ್ ಏರಿಯಾ ಅಂದ್ರೆ ಈ ಒಳಗಡೆ ಇರುವಂತದ್ದು, ಇದನ್ನ ಏರಿಯಾ ಅಂತ ಕರಿತೀವಿ. ಈ ಏರಿಯಾ ಏನಾಗುತ್ತೆ ಎ ಸ್ಕ್ವೇರ್ ಆಗುತ್ತೆ. ಎ ಸ್ಕ್ವೇರ್ ಯಾಕಂದ್ರೆ ಏರಿಯಾ ಆಫ್ ಎ ಸ್ಕ್ವೇರ್ ಇಸ್ ಎ ಇಂಟು ಎ ಅಂದ್ರೆ ಸೈಡ್, ಎರಡು ಸೈಡ್ ಮಲ್ಟಿಪ್ಲೈ ಮಾಡ್ಬೇಕು ನಾವು ಅಂದ್ರೆ. ಬಟ್ ಇಲ್ಲಿ ಏನಾಗಿರುತ್ತೆ ಸೈಡ್ ಸೇಮ್ ಇದೆ ಇಲ್ಲಿ, ಯಾಕಂದ್ರೆ ಸ್ಕ್ವೇರ್ ಇರೋದ್ರಿಂದ ಸೈಡ್ ಸೇಮ್ ಇರುತ್ತಲ್ಲ, ಸೇಮ್ ಇರೋದಕ್ಕೋಸ್ಕರ ಏರಿಯಾ ಏನಾಗುತ್ತೆ ಎ ಸ್ಕ್ವೇರ್ ಆಗುತ್ತೆ. ನೀವು ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್, ಫಾರ್ಮುಲಾ ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಲೆಂತ್ ಆಫ್ ಅ ಡಯಾಗೋನಲ್. ನೋಡಿ ನಾವು ಇದನ್ನ ಒಂದು ಸೈಡ್ ಅಂತ ಕರಿತೀವಿ, ಈ ಸೈಡ್ ಎ ಇರುತ್ತೆ. ಡಯಾಗ್ನಲ್ ಅಂದ್ರೆ ಈ ತರ ಕ್ರಾಸ್ ಮಾಡಿ ಏನ್ ಮಾಡ್ತೀವಲ್ಲ ಇದು ಡಯಾಗ್ನಲ್ ಆಗಿರುತ್ತೆ. ಆಯ್ತಾ? ಇದು ಏನಿದೆ ಈ ಲೈನ್ ಅನ್ನ ನಾವು ಎರಡು ಪಾಯಿಂಟ್ ಅನ್ನ ಜಾಯಿನ್ ಮಾಡೋದ್ರಿಂದ ಸಿಗೋ ಲೈನ್ ಅನ್ನ ನಾವು ಡಯಾಗೋನಲ್ ಅಂತ ಕರಿತೀವಿ. ನಿಮಗೆ ಮುಂದೆ ಪೈಥಾಗೋರಸ್ ಥಿಯರಂ ಅಂತ ಇರುತ್ತೆ ನೋಡಿ. ಡಯಾಗೋನಲ್ ಆಯ್ತು. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಲೆಂತ್ ಆಫ್ ಎ ಡಯಾಗೋನಲ್ ಆಫ್ ಎ ಸ್ಕ್ವೇರ್ ಇಸ್ √2 times a. ನೋಡಿ √2 a ರೂಟ್ ಒಳಗೆ ಇಲ್ಲ, ಜಸ್ಟ್ √2 times a ಇದೆ ಅದು. ಆಯ್ತಾ? ನೆಕ್ಸ್ಟ್ ಡಯಾಗೋನಲ್ ಅಂದ್ರೆ ನೆನ್ಪಿಟ್ಕೋಬೇಕು, ಡಯಾಗೋನಲ್ ಸೇಮ್ ಇರುತ್ತೆ. ಈಗ ಇದು ಕೂಡ ಡಯಾಗೋನಲ್, ಇವೆರಡು ಜಾಯಿನ್ ಮಾಡಿದ್ರು ಡಯಾಗೋನಲ್ ಅದು ಸೇಮ್. ಅದರದ್ದು ಲೆಂತ್ ಏನಿದೆ √2 times a. ಅದು ಹೆಂಗ್ ಬಂತಂದ್ರೆ ಮುಂದೆ ಪೈಥಾಗೋರಸ್ ಥಿಯರಂ ಅಂತ ಇದೆ, ಅಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಜಸ್ಟ್ ಈಗ ನಂಬರ್ ನೆನ್ಪಿಟ್ಕೊಳ್ಳಿ ಅಷ್ಟೇ. ಸಪೋಸ್ ಈಗ ಫಾರ್ ಎಕ್ಸಾಂಪಲ್ ನಿಮ್ ಕ್ವಶನ್ ಅಲ್ಲಿ ಏನ್ ಕೊಡ್ತಾರೆ, ಒನ್ ಸೈಡ್ ಆಫ್ ಎ ಸ್ಕ್ವೇರ್ ಇಸ್ 8 meters ಅಂತ ಕೊಡ್ತಾರೆ, ಫೈಂಡ್ ದ ಲೆಂತ್ ಆಫ್ ಡಯಾಗೋನಲ್ ಅಂತ ಕೊಡ್ತಾರೆ. ಅವಾಗ ಸೀದಾ ಏನ್ ಮಾಡಬೇಕು, √2 times 8 or you can write it as 8√2. ಇಷ್ಟೇ ಸಿಂಪಲ್. ಡಯಾಗೋನಲ್ ಅಂದ್ರೆ ಏನಂತ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ರೆಕ್ಟಾಂಗಲ್ ಕೊಟ್ಟಿದ್ದಾರೆ ನೋಡಿ. ಇನ್ನೂ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ, ಬಟ್ ಇಷ್ಟೆಲ್ಲ ನೋಡಿ. ಇಲ್ಲಿ ಏನಿದೆ, ಏರಿಯಾ ಆಫ್ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು d²/2. ನೋಡಿ ಸಪೋಸ್ ಏರಿಯಾ ಏನಿದೆ a ಇಂಟು a ಇದೆ, ಬಟ್ ನಮಗೆ ಕ್ವಶನ್ ಅಲ್ಲಿ ಏನ್ ಕೊಡ್ತಾರೆ, ಜಸ್ಟ್ ಡಯಾಗೋನಲ್ ಡೈಮೆನ್ಷನ್ ಕೊಟ್ಟಿರ್ತಾರೆ, ಡಯಾಗೋನಲ್ ಲೆಂತ್ ಇಸ್ 2 ಅಂತ ಏನೋ ಕೊಟ್ಟಿರ್ತಾರೆ. ನಮಗೆ ಫೈಂಡ್ ಔಟ್ ಏರಿಯಾ ಅಂತ ಕೊಡ್ತಾರೆ. ಅವಾಗ ಏನ್ ಮಾಡ್ಬೇಕು, ಡಯಾಗೋನಲ್ ಸ್ಕ್ವೇರ್ ಬೈ 2 ಈಸ್ ಈಕ್ವಲ್ ಟು ಏರಿಯಾ ಆಫ್ ಎ ಸ್ಕ್ವೇರ್ ಅಷ್ಟೇ. ಈಗ ನೋಡಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಡಯಾಗೋನಲ್ ಏನ್ ಕೊಡ್ತಾರೆ, ಎಕ್ಸಾಮ್ ಕ್ವಶನ್ ಅಲ್ಲಿ ಫಿಗರ್ ಕೊಡ್ತಾರೆ, ಏನು ಮೆನ್ಷನ್ ಮಾಡಲ್ಲ, ಜಸ್ಟ್ ಈ ತರ ಕೊಟ್ಟು ಈ ಡಿಸ್ಟೆನ್ಸ್ ಏನ್ ಕೊಡ್ತಾರೆ 8 meters ಅಂತ ಕೊಡ್ತಾರೆ. ಈಗ ನಮಗೆ ಫೈಂಡ್ ದ ಏರಿಯಾ ಆಫ್ ಎ ಸ್ಕ್ವೇರ್, ಈಗ ತಾನೇ ಹೇಳಿದೀನಿ ಫಾರ್ಮುಲಾ, ಆ ಫಾರ್ಮುಲಾ ಮುಖಾಂತರ ಏರಿಯಾ ಕಂಡುಹಿಡಿಯಿರಿ. ನೋಡಿ ಏರಿಯಾ ಇಸ್ ಈಕ್ವಲ್ ಟು d²/2. d is nothing but diagonal. diagonal ಅಂದ್ರೆ ಈ ಲೆಂತ್, diagonal ಎಷ್ಟಿದೆ 8 ಇದೆ. 8 square means 8 into 8 divided by 2. 8 into 8 is 64 divided by 2 is 32. Area of a square is 32.
ನೆಕ್ಸ್ಟ್ ಏನಿದೆ, ರೆಕ್ಟ್ಯಾಂಗಲ್ ಇದೆ. ಈಗ ಜಸ್ಟ್ ನಾವು ನೋಡಿದ್ವಿ ಸ್ಕ್ವೇರ್ ನೋಡಿದೀವಿ. ರೆಕ್ಟ್ಯಾಂಗಲ್ ಅಂದ್ರೆ ಏನು, ಈ ತರ ಇರುತ್ತೆ. ಅಂದ್ರೆ ಈ ಎರಡು ಅಪೋಸಿಟ್ ಸೈಡ್ ಈಕ್ವಲ್ ಇರುತ್ತೆ ಮತ್ತು ಈ ಎರಡು ಸೈಡ್ ಈಕ್ವಲ್ ಇರುತ್ತೆ. ಈ ಎರಡು ಮಾರ್ಕ್ ಮಾಡಿದ್ದು ಸೈಡ್ ಈಕ್ವಲ್ ಇರುತ್ತೆ, ಒನ್ ಮಾರ್ಕ್ ಮಾಡಿದ್ದು ಸೈಡ್ ಈಕ್ವಲ್ ಇರುತ್ತೆ. ಅಂದ್ರೆ ಇದು ಏನಾದ್ರು 4 ಮೀಟರ್ಸ್ ಇದ್ರೆ ಈ ಕಡೆದು 4 ಮೀಟರ್ಸ್ ಇರುತ್ತೆ, ಇದು 8 ಮೀಟರ್ ಇದ್ರೆ ಈ ಕಡೆದು 8 ಮೀಟರ್ ಇರುತ್ತೆ. ಇದನ್ನ ನಾವು ರೆಕ್ಟ್ಯಾಂಗಲ್ ಅಂತ ಕರಿತೀವಿ. ಈ ರೀತಿನೇ ಇದೇ ನೀವು ಶೇಪ್ ಇದೆ ಅಂತ ಎಲ್ಲ ಈ ರೀತಿನೂ ಇರ್ಬೋದು. ಇದು 4 ಮೀಟರ್ಸ್, ಇದು 4 ಮೀಟರ್, ಇವೆರಡು 8 ಮೀಟರ್ಸ್. ಇವೆಲ್ಲವನ್ನು ನಾವು ಏನಂತೀವಿ, ರೆಕ್ಟ್ಯಾಂಗಲ್ ಅಂತ ಕರಿತೀವಿ. ಅಂದ್ರೆ ಅನ್ಈಕ್ವಲ್ ಸೈಡ್ಸ್, ಅಂದ್ರೆ ಅಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ, ಅಡ್ಜಸೆಂಟ್ ಸೈಡ್ ಅನ್ಈಕ್ವಲ್ ಇರುತ್ತೆ. ನೆಕ್ಸ್ಟ್ ಏನಿದೆ, ಇಲ್ಲಿ ಪೆರಿಮೀಟರ್ ಆಫ್ ಎ ಸೈಡ್, ಪೆರಿಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬರ್ಕೊಳ್ಳಿ, ರೆಕ್ಟ್ಯಾಂಗಲ್ಸ್ ಈ ತರ ಬರ್ಕೊಳ್ಳಿ. ಇದು ಎ ಇದೆ ಅನ್ಕೊಳ್ಳೋಣ, ಇದು ಬಿ ಇದೆ ಅನ್ಕೊಳ್ಳೋಣ. ಇದು ಎ ಅಂದ್ರೆ ಇದು ಎ ಇರುತ್ತೆ. ಇಫ್ ದಟ್ ಈಸ್ ಬಿ, ದಿಸ್ ವಿಲ್ ಆಲ್ಸೋ ಬಿ ಬಿ. ನೆಕ್ಸ್ಟ್ ನೋಡಿ, ಅಥವಾ ಎ ಬದಲಿ ಲೆಂತ್ ಅಂತ ಅನ್ಕೊಳ್ಳೋಣ. ಇದು ಲೆಂತ್ ಅನ್ಕೊಳ್ಳೋಣ, ಇದು ಬ್ರೆಡ್ತ್ ಅನ್ಕೊಳ್ಳೋಣ. ಬ್ರೆಡ್ತ್ ಅಂದ್ರೆ ಬಿ, ವಿಡ್ತ್. ವಿಡ್ತ್ ಬೋತ್ ಆರ್ ಸೇಮ್. ವಿಡ್ತ್ ಮೀನ್ಸ್ ನಥಿಂಗ್, ಅಗಲ ಅಂತ ಅನ್ಕೊಳ್ಳೋಣ. ಲೆಂತ್ ಇದೆ. ಪೆರಿಮೀಟರ್ ಏನಾಗುತ್ತೆ, ನಾನು ಹೇಳಿದ್ದೀನಿ, ಇದು ಲೆಂತ್ ಆದ್ರೆ ಈ ಕಡೆದು ಲೆಂತ್ ಇರುತ್ತೆ, ಇದು ಬಿ ಇರುತ್ತೆ. ಪೆರಿಮೀಟರ್ ಅಂದ್ರೆ ಏನು, ಬೌಂಡರಿ ಸೈಡ್ಸ್ ಆಡ್ ಮಾಡೋದಷ್ಟೇ. ಮಾಡಿ ಎಲ್ ಪ್ಲಸ್ ಬಿ, ದೆನ್ ಅಗೇನ್ ಪ್ಲಸ್ ಎಲ್ ಪ್ಲಸ್ ಬಿ. ಎಷ್ಟಾಗುತ್ತೆ, 2 ಟೈಮ್ಸ್ ಎಲ್ ಪ್ಲಸ್ 2 ಟೈಮ್ಸ್ ಬಿ. ಅಂದ್ರೆ 2 ಕಾಮನ್ ತಗೊಂಡ್ರೆ ಎಲ್ ಪ್ಲಸ್ ಬಿ ಆಗುತ್ತೆ. ಇಲ್ಲಿ ನೋಡಿ, ಅದೇ ಫಾರ್ಮುಲಾ ಕೊಟ್ಟಿದ್ದಾರೆ. ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಇಸ್ 2 ಟೈಮ್ಸ್ ಎಲ್ ಪ್ಲಸ್ ಬಿ. ಅದೇ ಇದು ಏನಾಗುತ್ತೆ, ಸ್ಕ್ವೇರ್ದು 4a ಆಗುತ್ತೆ. ವೇರ್ ಎಲ್ ಇಸ್ ಈಕ್ವಲ್ ಟು ಲೆಂತ್, ಬಿ ಇಸ್ ಈಕ್ವಲ್ ಟು ಬ್ರೆಡ್ತ್ ಅಂತ ಕೊಟ್ಟಿದ್ದಾರೆ. ನಮ್ಗೆ ಆಯ್ತು, ಏನ್ ಬಂತು, ಪೆರಿಮೀಟರ್ ಗೊತ್ತಾಯ್ತು. ಪೆರಿಮೀಟರ್ ಏನು, 2 ಟೈಮ್ಸ್ ಲೆಂತ್ ಇಂಟು 2 ಟೈಮ್ಸ್ ಬ್ರೆಡ್ತ್, 2 ಟೈಮ್ಸ್ ಲೆಂತ್ ಪ್ಲಸ್ 2 ಟೈಮ್ಸ್ ಬ್ರೆಡ್ತ್. ನೆಕ್ಸ್ಟ್ ಸ್ಕ್ವೇರ್ ನೋಡಿದ್ವಿ. ಸ್ಕ್ವೇರ್ ಏನು, ಏರಿಯಾ ಬೇಕಂದ್ರೆ ಸೈಡ್ಸ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಸ್ಕ್ವೇರ್ ಅಲ್ಲಿ ಸೈಡ್ಸ್ ಸೇಮ್ ಇರುತ್ತೆ, ಅದಕ್ಕೋಸ್ಕರ ಎ ಸ್ಕ್ವೇರ್ ಅಂತ ಬರುತ್ತೆ. ಬಟ್ ಇಲ್ಲಿ ರೆಕ್ಟಾಂಗಲ್ ಏನಾಗುತ್ತೆ, ರೆಕ್ಟಾಂಗಲ್ ಸೈಡ್ಸ್ ಈಕ್ವಲ್ ಇಲ್ಲ. ನೋಡಿ, ಈ ಸೈಡ್ ಚೇಂಜ್ ಇದೆ, ಆ ಸೈಡ್ ಚೇಂಜ್ ಇದೆ. ಅವಾಗ ಏರಿಯಾ ಏನಾಗುತ್ತೆ, ಲೆಂತ್ ಇಂಟು ಬ್ರೆಡ್ತ್. ಏರಿಯಾ ಆಫ್ ರೆಕ್ಟಾಂಗಲ್ ಈಸ್ ಈಕ್ವಲ್ ಟು, ಈ ಫಾರ್ಮುಲಾ ಎಲ್ಲ ಬರ್ಕೋಬೇಕು ನೀವು ಒಂದ್ ಕಡೆ. ನೋಡಿ ಇಲ್ಲಿ, ಏರಿಯಾ ಆಫ್ ರೆಕ್ಟಾಂಗಲ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಗೊತ್ತಾಯ್ತಾ? ಸೇಮ್, ಲೆಂತ್ ಗೊತ್ತಾಯ್ತು, ಏರಿಯಾ ಗೊತ್ತಾಯ್ತು, ಪೆರಿಮೀಟರ್ ಗೊತ್ತಾಯ್ತು. ಸ್ಕ್ವೇರ್ ಅಲ್ಲೇನು ಡಯಾಗ್ನಲ್ ಅಂತ ನೋಡಿದ್ವಿ. ರೆಕ್ಟಾಂಗಲ್ ಕೂಡ ಡಯಾಗ್ನಲ್ ಅಂತ ಇರುತ್ತೆ. ಇವೆರಡು ಜಾಯಿನ್ ಮಾಡಿದ್ರೆ ಸಿಗೋದೆ ಏನಾಗುತ್ತೆ, ಡಯಾಗೋನಲ್. ಇದು ಎಲ್ ಇರುತ್ತೆ, ಇದು ಬಿ ಇರುತ್ತೆ. ಇದ್ರದ್ದು ಉದ್ದ ಏನಿರುತ್ತೆ, ಸ್ಕ್ವೇರ್ ರೂಟ್ ಆಫ್ ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸಪೋಸ್ ಎಲ್ ಇಸ್ ಈಕ್ವಲ್ ಟು 8, ಬಿ ಇಸ್ ಈಕ್ವಲ್ ಟು 4 ಅನ್ಕೊಳ್ಳಿ. ಸ್ಕ್ವೇರ್ ರೂಟ್ ಆಫ್ ಎಲ್ ಸ್ಕ್ವೇರ್ ಅಂದ್ರೆ 8 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 64 ಪ್ಲಸ್ 16 is 80. ಇದು ಡಯಾಗ್ನಲ್ ಲೆಂತ್ ಆಗುತ್ತೆ ರೆಕ್ಟಾಂಗಲ್ ಅಲ್ಲಿ. ಇಷ್ಟು ಅರ್ಥ ಆದ್ರೆ ಸಾಕು, ಇಷ್ಟು ಬೇಸಿಕ್ಸ್. ಇದರಲ್ಲಿ ನೀವೇನು ಮಿಸ್ಟೇಕ್ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಕನ್ಫ್ಯೂಸ್ ಆದ್ರೆ ಇನ್ನೊಂದ್ಸತಿ ಕ್ಲಾಸ್ ಕೇಳಬೇಕು. ಇವೆಲ್ಲ ಬೇಸಿಕ್ ಸಿಂಪಲ್ ಇದೆ. ಪೈಥಾಗೋರಸ್ ಥಿಯರಮ್ ಅಂತ ಬಂತು. ನಾನು ಆವಾಗಲೇ ಹೇಳಿದೆ ನಿಮ್ಗೆ ಟ್ರಯಾಗ್ನಲ್ ಹೆಂಗ್ ಬಂತಂದ್ರೆ ಪೈಥಾಗೋರಸ್ ಥಿಯರಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಈಗ ನೋಡಿ, ರೈಟ್ ಟ್ರಯಾಂಗಲ್ ಅಲ್ಲಿ ತುಂಬಾ ಟೈಪ್ಸ್ ಇರುತ್ತೆ. ಒಂದು ಟ್ರಯಾಂಗಲ್ ಏನ್ ಬರುತ್ತೆ, ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಬರುತ್ತೆ. ಸಪೋಸ್ ಇದು ಎ ಇದೆ ಅನ್ಕೊಳ್ಳಿ, ಇದು ಬಿ ಇದೆ ಅನ್ಕೊಳ್ಳಿ. ಈ ತರ ರೈಟ್ ಆಂಗಲ್ ಟ್ರಯಾಂಗಲ್ ಇದ್ರೆ ಈ ಸೈಡ್ ಏನಿರುತ್ತಲ್ಲ, ಈ ಸೈಡ್ ಯಾವಾಗ್ಲೂ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗಿರುತ್ತೆ. ಆಯ್ತಾ? ಅಂದ್ರೆ ಇಂಡೈರೆಕ್ಟ್ ಆಗಿ ಏನ್ ಹೇಳ್ಬೇಕಂದ್ರೆ, ನಾವು ಸಪೋಸ್ ಈ ಸೈಡ್ ಏನಿದೆ ಎಚ್ ಇದೆ ಅಂತ ಅನ್ಕೊಳ್ಳೋಣ. ಆಯ್ತಾ? ಎಚ್ ಇದೆ ಅಂದ್ರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಅಂದ್ರೆ ಪವರ್ 1/2 ಇರುತ್ತೆ. ಎಚ್ ಸ್ಕ್ವೇರ್ ಅಂತ ಮಾಡಿದ್ರೆ ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗುತ್ತೆ. ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಯಾಕೆ, ಈ ಎರಡು ಸೈಡ್ ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಈಗ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬೇಕಂದ್ರೆ ಡಯಾಗ್ರಾಮ್ ಮೇಲೆ ಬರ್ಕೋತೀನಿ, ಎಕ್ಸ್ಪ್ಲನೇಷನ್ ಕೆಳಗಡೆ ಮಾಡ್ತೀನಿ. ನೋಡಿ, ಸಿ ಹಿಯರ್, ಸಿ ದಿಸ್ ಈಸ್ ಅ ಟ್ರಯಾಂಗಲ್ A, B, C. These are the edges. Suppose this length is P. Assume this length as B. This length as H. ಪೈಥಾಗೋರಸ್ ಥಿಯರಮ್ ಏನ್ ಹೇಳ್ತಂದ್ರೆ, ಯಾವಾದ್ರೂ ರೈಟ್ ಆಂಗಲ್ ಟ್ರಯಾಂಗಲ್ ಇದ್ರೆ ಇದಕ್ಕೆ ಬೋತ್ ಸೈಡ್ಸ್ ಅಂತ ಕರಿತೀವಿ. ದಿಸ್ ಇಸ್ ಅಡ್ಜಸೆಂಟ್ ಸೈಡ್, ದಿಸ್ ಇಸ್ ಹೈಪೋಟೆನ್ಯೂಸ್ ಅಂತ ಕರಿತೀವಿ. ಅಂದ್ರೆ ಯಾವ್ದು ಈ ರೀತಿ ಅಂದ್ರೆ ರೈಟ್ ಆಂಗಲ್ ಇಲ್ಲಿ 90 ಡಿಗ್ರಿ ಇರುತ್ತೆ, ಇದ್ರದ್ದು ಅಪೋಸಿಟ್ ಏನಿರುತ್ತಲ್ಲ ಅದಕ್ಕೆ ನಾವು ಹೈಪೋಟೆನ್ಯೂಸ್ ಅಂತ ಕರಿತೀವಿ.
ಪೈಥಾಗೋರಸ್ ಥಿಯರಮ್ ಏನು ಹೇಳುತ್ತೆ ಅಂದ್ರೆ hypotenuse square is equal to sum of both the sides, square of sum of both the sides. ನೋಡಿ ಗೊತ್ತಾಯ್ತಾ? hypotenuse square is equal to t square plus b square. ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರಂದ್ರೆ ಜಸ್ಟ್ ಎರಡು ಸೈಡ್ ಕೊಡ್ತಾರೆ. ಸಪೋಸ್ ದಿಸ್ ಇಸ್ 6 ಅಂತ ಕೊಡ್ತಾರೆ, ಫೈಂಡ್ ಎಚ್ ಅಂತ ಕೊಡ್ತಾರೆ. ನಮ್ಗೆ ಏನ್ ಗೊತ್ತು? ಪೈಥಾಗೋರಸ್ ಥಿಯರಮ್ ಗೊತ್ತು. ಪೈಥಾಗೋರಸ್ ಥಿಯರಮ್ ಏನಂದ್ರೆ ಎಚ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಬೋತ್ ದ ಸೈಡ್ಸ್ ಅಂದ್ರೆ 8 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್. 8 ಸ್ಕ್ವೇರ್ ಅಂದ್ರೆ 64, 6 ಸ್ಕ್ವೇರ್ ಅಂದ್ರೆ 36 ಈಸ್ ಈಕ್ವಲ್ ಟು 100 ಆಯ್ತು. ನೋಡಿ ಎಚ್ ಸ್ಕ್ವೇರ್ ಈಸ್ ಈಕ್ವಲ್ ಟು 100 ಅಂದ್ರೆ 100 ಅನ್ನ ಯಾವ ರೀತಿ ಬರ್ಕೋಬಹುದು? 10 ಸ್ಕ್ವೇರ್ ಅಂತ ಬರ್ಕೋಬಹುದು. ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ h ಈಸ್ ಈಕ್ವಲ್ ಟು 10 ಅಂತ ಬಂತು. ಗೊತ್ತಾಯ್ತಾ? ಪೈಥಾಗೋರಸ್ ಥಿಯರಮ್ ತುಂಬಾ ಇಂಪಾರ್ಟೆಂಟ್ ನಿಮ್ಗೆ ಎಕ್ಸಾಮ್ ಅಲ್ಲಿ. ಯಾಕಂದ್ರೆ ಎರಡು ಸೈಡ್ ಕೊಡ್ತಾರೆ, ಅಥವಾ ಏನ್ ಮಾಡ್ತಾರೆ ಕೆಲವೊಂದ್ಸತಿ ಹೈಪೋಟೆನ್ಯೂಸ್ ಕೊಡ್ತಾರೆ, ಇದು ಕೊಡ್ತಾರೆ, ಈ ಒಂದ್ ಸೈಡ್ ಕೊಡ್ತಾರೆ, ಫೈಂಡ್ ಔಟ್ ದಿಸ್ ಸೈಡ್ ಅಂತ ಕೇಳ್ತಾರೆ. ನಾವು ಅವಾಗ ಏನ್ ಮಾಡಬೇಕು? ನಮ್ಗೆ ಗೊತ್ತು ಅಂದ್ರೆ 10 ಸ್ಕ್ವೇರ್ ಈಸ್ ಈಕ್ವಲ್ ಟು 8 ಸ್ಕ್ವೇರ್ ಪ್ಲಸ್ ಅನ್ನೋನ್ ಅನ್ನ ಎಕ್ಸ್ ಅಂತ ತಗೊಂಡು ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. ಯಾಕಂದ್ರೆ ಹೈಪೋಟೆನ್ಯೂಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಬೋತ್ ದ ಸೈಡ್ ಸಮ್ ಆಫ್ ಬೋತ್ ದ ಸೈಡ್ ಸ್ಕ್ವೇರ್ಸ್. ಆಯ್ತಾ? ಮಾಡಿ. 10 ಸ್ಕ್ವೇರ್ ಈಸ್ ಈಕ್ವಲ್ ಟು 100, 8 ಸ್ಕ್ವೇರ್ ಈಸ್ ಈಕ್ವಲ್ ಟು 64 ಪ್ಲಸ್ ಎಕ್ಸ್ ಸ್ಕ್ವೇರ್. 64 ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. 100 ಮೈನಸ್ 64 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಏನು? 36 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಬಟ್ ನಮ್ಗೇನು ಎಕ್ಸ್ ಬೇಕಷ್ಟೇ. ಎಕ್ಸ್ ಸ್ಕ್ವೇರ್, ಎಕ್ಸ್ ಈಸ್ ಈಕ್ವಲ್ ಟು 36 ಅನ್ನ ಯಾವ ನಂಬರ್ ಸ್ಕ್ವೇರ್ ಆಗಿದೆ? 6 ಇಂಟು 6 ಅಂತ ಬರೀಬಹುದು. ಅಂದ್ರೆ 36 ಈಸ್ ಈಕ್ವಲ್ ಟು 6 ಸ್ಕ್ವೇರ್. 6 ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೀನ್ಸ್ ಎಕ್ಸ್ ಈಸ್ ಈಕ್ವಲ್ ಟು 6. ಅರ್ಥ ಆಯ್ತಾ ಪೈಥಾಗೋರಸ್ ಥಿಯರಮ್? ಪೈಥಾಗೋರಸ್ ಥಿಯರಮ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಒಂದ್ ಸೈಡ್ ಕೊಟ್ಟು, ಎರಡು ಸೈಡ್ ಕೊಟ್ಟು ಇನ್ನೊಂದ್ ಸೈಡ್ ಕಂಡಿಡಿ ಅಂತ ಹೇಳ್ತಾರೆ ಎಕ್ಸಾಮ್ಸ್ ಅಲ್ಲಿ. ನೋಡಿ ಇಲ್ಲಿ ಸಿಂಪಲ್. ಇದು ರೈಟ್ ಆಂಗಲ್ ಟ್ರಯಾಂಗಲ್. ರೈಟ್ ಆಂಗಲ್ ಯಾಕಂದ್ರೆ ಇಲ್ಲಿ 90 ಡಿಗ್ರಿ ಇರುತ್ತೆ. ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಏನಾಗುತ್ತೆ? ಎರಡು ಸೈಡ್ ಇದೆ ಅನ್ಕೊಳ್ಳಿ. ಯಾವಾಗ್ಲೂ ಈ ಉದ್ದ ಇರೋ ಸೈಡ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ಅದರ್ ಟೂ ಸೈಡ್ಸ್, ಸಮ್ ಆಫ್ ಸ್ಕ್ವೇರ್ ಆಫ್ ಅದರ್ ಟೂ ಸೈಡ್ಸ್. ಇಷ್ಟೇ. ಈ ಫಾರ್ಮುಲಾ ನಿಮ್ಗೆ ನೆನಪಿದ್ರೆ ಸಾಕು, ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು ನೀವು. ಇದೇ ಪೈಥಾಗೋರಸ್ ಥಿಯರಮ್ ಅಂತ ಕರೀತಾರೆ. ನೋಡಿ ಟ್ರಯಾಂಗಲ್ ಅಲ್ಲಿ ಅವಾಗಲೇ ಹೇಳಿದೆ ನಾನು, ತುಂಬಾ ಟ್ರಯಾಂಗಲ್ಸ್ ಬರುತ್ತೆ ಅಂತ. ನೋಡಿ ಫಸ್ಟ್ ಒನ್ ಏನಿದೆ? ಸ್ಕೇಲಿನ್ ಟ್ರಯಾಂಗಲ್. ಸ್ಕೇಲಿನ್ ಟ್ರಯಾಂಗಲ್ ಇಸ್ ಅ ಟ್ರಯಾಂಗಲ್ ಹೂಸ್ ನನ್ ಆಫ್ ದ ಸೈಡ್ಸ್ ಆರ್ ಈಕ್ವಲ್. ಈ ತರ ಇರುತ್ತೆ. ಅಂದ್ರೆ ಇದು 10 ಮೀಟರ್ಸ್ ಇದ್ರೆ, ಇದು 12 ಮೀಟರ್ಸ್ ಇದ್ರೆ, ಇದು 14 ಮೀಟರ್ಸ್ ಇರುತ್ತೆ. ಅಂದ್ರೆ ಯಾವ್ದು ಸೈಡ್ ಈಕ್ವಲ್ ಇಲ್ಲ, ಮೂರು ಸೈಡ್ ಬೇರೆ ಬೇರೆನೆ ಇದೆ. ಈ ಟ್ರಯಾಂಗಲ್ ಅನ್ನ ನಾವು ಸ್ಕೇಲಿನ್ ಟ್ರಯಾಂಗಲ್ ಅಂತ ಕರಿತೀವಿ. ಅಂದ್ರೆ ಫಸ್ಟ್ ಫಸ್ಟ್ ಟೈಪ್ ಏನಿದೆ? ಸ್ಕೇಲಿನ್ ಟ್ರಯಾಂಗಲ್. ಸ್ಕೇಲಿನ್ ಟ್ರಯಾಂಗಲ್ ಡಯಾಗ್ರಾಮ್ ತೆಗಿತೀನಿ ನೋಡಿ ಇಲ್ಲಿ. ಇದು 10 ಮೀಟರ್ಸ್ ಇದೆ, ಇದು 12 ಮೀಟರ್ಸ್ ಇದೆ, ಇದು 13 ಮೀಟರ್ಸ್ ಇದೆ. ಈ ತರ ಇರೋದನ್ನ ಸ್ಕೇಲಿನ್ ಅಂದ್ರೆ ಇಷ್ಟೇ, ಯಾವುದೇ ಇರಲಿ ಮೂರು ಸೈಡ್ ಬೇರೆ ಬೇರೆ ಡೈಮೆನ್ಷನ್ ಇರುತ್ತೆ. ಇದನ್ನ ಸ್ಕೇಲಿನ್ ಟ್ರಯಾಂಗಲ್ ಅಂತೀವಿ. ನೆಕ್ಸ್ಟ್ ಏನಿದೆ? ಐಸೋಸೆಲೆಸ್ ಟ್ರಯಾಂಗಲ್. ಐಸೋಸೆಲೆಸ್ ಟ್ರಯಾಂಗಲ್ ಅಂದ್ರೆ ಎರಡು ಸೈಡ್ ಈಕ್ವಲ್ ಇರುತ್ತೆ. ಇದು 10 ಮೀಟರ್, ಇದು 10 ಮೀಟರ್, ಇದು 8 ಮೀಟರ್ ಇದೆ. ಅಂದ್ರೆ ಇದನ್ನ ನಾವು ಏನಂತೀವಿ? ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಕರಿತೀವಿ. ಅಂದ್ರೆ ಎರಡು ಸೈಡ್ ಈಕ್ವಲ್ ಇದೆ. ನೋಡಿ, ಒಂದು ಸೈಡ್, ಟೂ ಸೈಡ್. ಅಂದ್ರೆ ಐಸೋ ಅಂದ್ರೆ ಟೂ ಸೈಡ್ಸ್ ಆರ್ ಈಕ್ವಲ್. ಇಫ್ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಈಕ್ವಲ್, then that triangle is called as isosceles triangle. See here, an isosceles triangle is a triangle which has any of its two sides are equal. ನೋಡಿ ಎರಡು ಸೈಡ್ ಈಕ್ವಲ್ ಇದೆ. ನೆಕ್ಸ್ಟ್ ಏನಿದೆ? ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಇದೆ. ನೋಡಿ ಇಲ್ಲಿ, ಇಕ್ವಿಲ್ಯಾಟರಲ್ ಟ್ರಯಾಂಗಲ್ is a triangle whose all the three sides are of same length. ನೋಡಿ ಇಲ್ಲಿ, ಇದು 8 ಮೀಟರ್,
ಇದು 8 ಮೀಟರ್, ಇದು 8 ಮೀಟರ್. ಇದನ್ನ ನಾವ್ ಏನಂತೀವಿ, ಇಕ್ವಿಲ್ಯಾಟ್ರಲ್. ನೆನಪಿಟ್ಕೊಳ್ಳಿ, ಈಕ್ವಲ್ ಅಂದ್ರೆ ಇಕ್ವಿ ಅಂದ್ರೆ ಈಕ್ವಲ್. ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದ್ರೆ ಆಲ್ ದ 3 sides are equal. Iso, I have told you, iso means 2, means 2 sides are equal. Scalene means none of the sides are equal. ಆಯ್ತಾ? ಇಷ್ಟ ಆಯ್ತು. ಟೈಪ್ಸ್ ಆಫ್ ಟ್ರಯಾಂಗಲ್ ನೋಡಿದ್ವಿ ನಾವೀಗ. ನೆಕ್ಸ್ಟ್ ಇನ್ನೂ ಬರುತ್ತೆ ಅಕ್ಯೂಟ್ ಆಂಗಲ್, ಅಬ್ಟ್ಯೂಸ್ ಆಂಗಲ್. ಅದು ಬೇಸ್ಡ್ ಆನ್ ಆಂಗಲ್. ದಿಸ್ ಇಸ್ ಬೇಸ್ಡ್ ಆನ್ ಸೈಡ್ಸ್ ಮೇಲೆ ಏನು. ಫಸ್ಟ್ ಒನ್ ಸ್ಕೇಲಿನ್ ಯಾಕಂದ್ರೆ ಯಾವ್ದು ಸೈಡ್ ಈಕ್ವಲ್ ಇಲ್ಲ ಅಂದ್ರೆ ಸ್ಕೇಲಿನ್. ಐಸೋಸೆಲೆಸ್ ಅಂದ್ರೆ 2 ಸೈಡ್ ಈಕ್ವಲ್ ಇರಬೇಕು. ಇಕ್ವಿಲ್ಯಾಟ್ರಲ್ ಅಂದ್ರೆ 3 ಸೈಡ್ ಈಕ್ವಲ್ ಇರಬೇಕು. ನೋಡಿ, ಫಸ್ಟ್ ಒನ್ ಈಸ್ ಎ ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. Suppose this is a triangle. Length is here. This is A, this is B, this is C. ನಾವು ಆವಾಗಲೇ ನೋಡಿದ್ವಿ ಪೆರಿಮೀಟರ್ ಅಂದ್ರೆ ಏನು, ಜಸ್ಟ್ ಸಮ್ ಆಫ್ ಆಲ್ ದ ಬೌಂಡರಿ ಸೈಡ್ಸ್. ಇಲ್ಲಿ ಏನಿದೆ ಬೌಂಡರಿ ಲೆಂತ್, ಒಂದು A ಇದೆ, ಒಂದು B ಇದೆ, ಒಂದು C ಇದೆ. ಸಪೋಸ್ C is equal to 8, B is equal to 7, A is equal to 7 ಅನ್ಕೊಳ್ಳಿ. ಪೆರಿಮೀಟರ್ ಏನಾಗುತ್ತೆ ಅವಾಗ, 8 plus 7 plus 7 ಅಂದ್ರೆ 8 plus 7 is 15, 15 plus 7 is 22. ಪೆರಿಮೀಟರ್ ಅಂದ್ರೆ ಜಸ್ಟ್ ಏನೋ ಬೌಂಡರಿ ಆಡ್ ಮಾಡಬೇಕು. ಪೆರಿಮೀಟರ್ ಆಯ್ತು ಇಷ್ಟು. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಏರಿಯಾ ಇದೆ. ಸಪೋಸ್ ದಿಸ್ ಇಸ್ ಅ ಟ್ರಯಾಂಗಲ್. ದಿಸ್ ಇಸ್ ಎ, ದಿಸ್ ಇಸ್ ಬಿ, ದಿಸ್ ಇಸ್ ಸಿ. ಈ ರೀತಿ ಇದ್ದಾಗ ಟ್ರಯಾಂಗಲ್ ಅಲ್ಲಿ ಇಲ್ಲ, ಇದನ್ನ ಬಿ ಅನ್ಕೊಳ್ಳಿ. ನೋಡಿ ಏನ್ ಕೇಳಿದ್ರೆ, ಏರಿಯಾ ಆಫ್ ರೈಟ್ ಆಂಗಲ್ ಟ್ರಯಾಂಗಲ್ ಈಸ್ ಬೇಸ್ ಇಂಟು ಹೈಟ್. ದಿಸ್ ಇಸ್ ನಾಟ್ ಅ ರೈಟ್ ಆಂಗಲ್ ಟ್ರಯಾಂಗಲ್, ಸೊ ವಿ ವಿಲ್ ಟೇಕ್ ರೈಟ್ ಆಂಗಲ್ ಟ್ರಯಾಂಗಲ್. ನೋಡಿ ಇಲ್ಲಿ, ಸಿ ದಿಸ್ ಪಾಯಿಂಟ್ ನಂಬರ್ 2, ಏರಿಯಾ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್. ಆವಾಗಲೇ ಹೇಳಿದೆ ಪೈಥಾಗೋರಸ್ ಥಿಯರಮ್ ಅಲ್ಲಿ, ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಇದನ್ನ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. ಇದು ಬೇಸ್, ಇದು ಹೈಟ್, ಅಥವಾ ಏನಾದ್ರು ಅನ್ಕೊಳ್ಳಿ, ಏನು ಚೇಂಜಸ್ ಆಗಿಲ್ಲ ಫಾರ್ಮುಲಾ. ಇದು ಬೇಸ್ ಅಂದ್ರೆ ಕೆಳಗಡೆ ಇರೋದು, ಇದು ಹೈಟ್. ಈ ರೀತಿ ಇದ್ದಾಗ ಏರಿಯಾ ಏನಾಗುತ್ತೆ ಅಂದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸಪೋಸ್ ಹಾಫ್ ಇಂಟು ಬೇಸು 8 ಮೀಟರ್ ಇದೆ ಅನ್ಕೊಳ್ಳೋಣ, ಹೈಟ್ 6 ಇದೆ ಅನ್ಕೊಳ್ಳೋಣ. 2 1 2 4 4 into 6 is 24. ಈ 24 ಅನ್ನೋದು ಏನಾಗುತ್ತೆ, ಏರಿಯಾ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಆಗುತ್ತೆ. ಅದೇ ಈ ರೈಟ್ ಆಂಗಲ್ ಟ್ರಯಾಂಗಲ್ದು ಪೆರಿಮೀಟರ್ ಬೇಕಾಗಿದೆ ಅಂದ್ರೆ ಏನ್ ಮಾಡ್ಬೇಕು, ಇದೇನಾದ್ರೂ ಸಿ ಇದೆ ಅನ್ಕೊಳ್ಳಿ, ಪೆರಿಮೀಟರ್ ಏನಾಗುತ್ತೆ ಬಿ ಪ್ಲಸ್ ಎಚ್ ಪ್ಲಸ್ ಸಿ. ಆಯ್ತಾ? ಪೆರಿಮೀಟರ್ ಅಂದ್ರೆ ಸಮ್ ಆಫ್ ಆಲ್ ದ ಸೈಡ್ಸ್. ಇದು ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮುಲಾ ಆಯ್ತು. ನೆಕ್ಸ್ಟ್ ಏನಿದೆ, ಏರಿಯಾ ಆಫ್ ಅ ಟ್ರಯಾಂಗಲ್ ಎ ಈಸ್ ಈಕ್ವಲ್ ಟು, ಈ ಫಾರ್ಮುಲಾ ಏನ್ ಬೇಕಾಗಿಲ್ಲ ಅನ್ಕೋತೀನಿ ನಿಮ್ಗೆ, ಬಟ್ ಅಂದ್ರೂ ಹೇಳ್ತೀನಿ. Where A, B, C are the lengths of the sides given triangle. S is the semi perimeter of the triangle. ಅಂದ್ರೆ ನಮ್ಗೆ ಏನ್ ಕೊಟ್ಟಿರ್ತಾರೆ, ಒಂದು ಟ್ರಯಾಂಗಲ್ ಕೊಡ್ತಾರೆ. ಟ್ರಯಾಂಗಲ್ ಕೊಟ್ಟು ಇದ್ರದ್ದು ಪೆರಿಮೀಟರ್ ಹೇಳ್ತಾರೆ. ಪೆರಿಮೀಟರ್ ಅಂದ್ರೆ 8 ಮೀಟರ್ಸ್ ಅಂತ ಅನ್ಕೊಳ್ಳೋಣ. ಅಂದ್ರೆ 2 + 2 + 4 ಇದೆ ಅನ್ಕೊಳ್ಳೋಣ. ಪೆರಿಮೀಟರ್ 8 ಆಗುತ್ತೆ. ಎಸ್ ಅಂದ್ರೆ ಇಲ್ಲಿ ಫಾರ್ಮುಲಾ ಎಸ್ ಏನಿದೆ, ಸೆಮಿ ಪೆರಿಮೀಟರ್. ಸೆಮಿ ಮೀನ್ಸ್ ಹಾಫ್ ಆಫ್ ದ ಪೆರಿಮೀಟರ್ ಅಂದ್ರೆ 8/4, ಸಾರಿ 8/2 is equal to 4. ನೆಕ್ಸ್ಟ್ ಏರಿಯಾ ಏನಾಗುತ್ತೆ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಸೆಮಿ ಪೆರಿಮೀಟರ್ ಅಂದ್ರೆ 4 into 4 minus a into 4 minus 2 into ಈ ರೀತಿ. ಅಂದ್ರೆ ನಮ್ಗೆ ಏನ್ ಮಾಡ್ತಾರೆ, ಒಂದು ಟ್ರಯಾಂಗಲ್ ಕೊಡ್ತಾರೆ ಎಕ್ಸಾಮ್ಸ್ ಅಲ್ಲಿ. ಟ್ರಯಾಂಗಲ್ ಕೊಟ್ಟು ಅದ್ರದ್ದು ಜಸ್ಟ್ ಏನ್ ಹೇಳ್ತಾರೆ, ಪೆರಿಮೀಟರ್ ಮತ್ತು 3 ಸೈಡ್ಸ್ ಹೇಳ್ತಾರೆ. ಈ ತರ ಬಿ ಎ ಸಿ ಅನ್ಕೊಳ್ಳೋಣ. ಇದ್ರದ್ದು ಪೆರಿಮೀಟರ್ ಪಿ ಇರುತ್ತೆ. ಎಸ್ ಅಂದ್ರೆ ಸೆಮಿ ಪೆರಿಮೀಟರ್, ಎಸ್ ನಥಿಂಗ್ ಬಟ್ p/2 ಅಂದ್ರೆ ಪೆರಿಮೀಟರ್ ಡಿವೈಡೆಡ್ ಬೈ 2. ಅವಾಗ ಏರಿಯಾ ಇಸ್ ಈಕ್ವಲ್ ಟು ಸೆಮಿ ಪೆರಿಮೀಟರ್ ಮೈನಸ್ ಎ ಅಂದ್ರೆ ಸೈಡ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಈ ರೀತಿ ಸಾಲ್ವ್ ಮಾಡಿದ್ರೆ ನಮ್ಗೆ ಏರಿಯಾ ಆಫ್ ಎ ಟ್ರಯಾಂಗಲ್ ಸಿಗುತ್ತೆ. ಮೋಸ್ಟ್ಲಿ ಇಷ್ಟು ಡೀಪ್ ಕ್ವಶನ್ ಇರಲ್ಲ ಅನ್ಕೋತೀನಿ, ಬಟ್ ಅಂದ್ರೂ ನಿಮ್ಗೆ ಗೊತ್ತಿರ್ಬೇಕು, ಸಾಲ್ವ್ ಮಾಡೋ ತರ ಮಾಡಿ ಹಂಗೆ.
ನೆಕ್ಸ್ಟ್ ಏನಿದೆ, ಸರ್ಕಲ್ ಇದೆ ನೋಡಿ ಇಲ್ಲಿ. ನೆಕ್ಸ್ಟ್ ಈಸ್ ಸರ್ಕಲ್. ಆಯ್ತಾ? ಪೆರಿಮೀಟರ್ ಆಫ್ ಎ ಸರ್ಕಲ್ ಇಸ್ ಕಾಲ್ಡ್, ಸಿ ದಿಸ್ ಈಸ್ ಸರ್ಕಲ್. ಪೆರಿಮೀಟರ್ ಅಂದ್ರೆ ಏನ್ ಹೇಳಿದ್ವಿ? ಬೌಂಡ್ರಿ ಅಂತ ಹೇಳಿದ್ವಿ. ಈ ಬೌಂಡರಿನ ನಾವು ಪೆರಿಮೀಟರ್ ಅಂತ ಕರಿತೀವಿ. ಅದೇ ಸರ್ಕಲ್ ಅಲ್ಲಿ ಆ ಪೆರಿಮೀಟರ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಅಂತ ಕರಿತೀವಿ. ನೋಡಿ ಇಲ್ಲಿ, ಪೆರಿಮೀಟರ್ ಆಫ್ ಎ ಸರ್ಕಲ್ ಇಸ್ ಕಾಲ್ಡ್ ಸರ್ಕಂಫರೆನ್ಸ್. ನೆನ್ಪಿಟ್ಕೋಬೇಕು ನೀವು ಇದು, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಅವರು ಪೆರಿಮೀಟರ್ ಅಂತ ಕೊಡಲ್ಲ, ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಅಂತ ಕೊಡ್ತಾರೆ. ಅವಾಗ ನಿಮ್ಗೆ ಗೊತ್ತಿರ್ಬೇಕು ಸರ್ಕಂಫರೆನ್ಸ್ ಅಂದ್ರೆ ಏನಂತ. ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ, ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಈಸ್ ಈಕ್ವಲ್ ಟು 2πr. ಸರ್ಕಲ್ ಅಂದ್ರೆ ಇದೊಂದು ಸೆಂಟರ್ ಪಾಯಿಂಟ್ ಇರುತ್ತೆ. ಸೆಂಟರ್ ಪಾಯಿಂಟ್ ಇಂದ ಈ ಡಿಸ್ಟೆನ್ಸ್ ಏನಿರುತ್ತಲ್ಲ, ಈ ಡಿಸ್ಟೆನ್ಸ್ ಅನ್ನ ನಾವು ರೇಡಿಯಸ್ ಆಫ್ ಎ ಸರ್ಕಲ್ ಅಥವಾ ಆರ್ ಅಂತ ಕರಿತೀವಿ. ನೋಡಿ, ಸರ್ಕಂಫರೆನ್ಸ್ ಈಸ್ ಈಕ್ವಲ್ ಟು ಸಿ ಅಥವಾ ಪಿ, ಪೆರಿಮೀಟರ್ ಅಂತ ತಗೊಳ್ಳಿ. 2πr ಇದು ಫಾರ್ಮುಲಾ ನೆನ್ಪಿಟ್ಕೋಬೇಕು. ಆರ್ ಅಂದ್ರೆ ರೇಡಿಯಸ್, ಅವ್ರು ಕೊಟ್ಟಿರ್ತಾರೆ 10 ಮೀಟರ್ 12 ಮೀಟರ್. ಈ ಡಿಸ್ಟೆನ್ಸ್ ಅಂದ್ರೆ ಈ ರೀತಿ ಸರ್ಕಲ್ ಇದೆ ಅಂದ್ರೆ ಸೆಂಟರ್ ಪಾಯಿಂಟ್ ಇಂದ ಈ ಡಿಸ್ಟೆನ್ಸ್ ಏನಿದೆ ಇದನ್ನ ರೇಡಿಯಸ್ ಅಂತ ಕರಿತೀವಿ. 2πr. ಪೈ ಅಂದ್ರೆ ಒಂದು ಕಾನ್ಸ್ಟಂಟ್ ವ್ಯಾಲ್ಯೂ. ಪೈ ಇಸ್ ನಥಿಂಗ್ ಬಟ್ 22/7. ಇದು ನೆನ್ಪಿಟ್ಕೋಬೇಕು ನೀವು. ಪೈ ಈಸ್ ಈಕ್ವಲ್ ಟು, ಈ ಸಿಂಬಲ್ ಅನ್ನ ಏನಂತ ಕರಿತೀವಿ? ಪೈ ಅಂತ ಕರಿತೀವಿ. ಸೊ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಈಸ್ 2πr. ಆಯ್ತಾ? ನೆಕ್ಸ್ಟ್ ಇದು ನೆನ್ಪಿಟ್ಕೋಬೇಕು, ಸರ್ಕಂಫರೆನ್ಸ್ ಅಂದ್ರೆ 2πr ಅಂತ ನೆನ್ಪಿಟ್ಕೋಬೇಕು. ಸರ್ಕಂಫರೆನ್ಸ್ ಅಥವಾ ಪೆರಿಮೀಟರ್ ಸೇಮ್. ಪೈ ಅಂದ್ರೆ 22/7, ಎಲ್ಲ ಕಡೆ ಅದರ ವ್ಯಾಲ್ಯೂ ಕಾನ್ಸ್ಟಂಟ್ ಇರುತ್ತೆ. ನೆಕ್ಸ್ಟ್ ಏನಿದೆ ಅಂದ್ರೆ ಸರ್ಕಲ್ ಏರಿಯಾ. ಏರಿಯಾ ಏನಂದ್ರೆ πr ಸ್ಕ್ವೇರ್. ಅದು πr2 ಅಲ್ಲ, πr ಸ್ಕ್ವೇರ್. ಅವಾಗಲೇ ಹೇಳಿದೆ, ಈ ರೇಡಿಯಸ್ ಏನಿದೆ 10 ಮೀಟರ್ಸ್ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಸಪೋಸ್ 10 ಮೀಟರ್ ಇಸ್ ಅ ರೇಡಿಯಸ್, ಅಥವಾ 7 ಮೀಟರ್ಸ್ ಅಂತ ಅನ್ಕೊಳ್ಳೋಣ ರೇಡಿಯಸ್. ಅಂದ್ರೆ ಈ ಸರ್ಕಲ್ ಇದೆಯಲ್ಲ, ಈ ಸರ್ಕಲ್ ರೇಡಿಯಸ್ ಈಸ್ ಈಕ್ವಲ್ ಟು 7 ಮೀಟರ್ ಅನ್ಕೊಳ್ಳೋಣ. ಏರಿಯಾ ಕಂಡಿಡೋಣ ಈಗ. ಏರಿಯಾ ಈಸ್ ಈಕ್ವಲ್ ಟು ಪೈ ಅಂದ್ರೆ 22/7 ಅಂತ ಹೇಳಿದೀನಿ. ರೇಡಿಯಸ್ ಈಸ್ 7 ಸ್ಕ್ವೇರ್. 7 ಸ್ಕ್ವೇರ್ ಈಸ್ ನಥಿಂಗ್ ಬಟ್ 7 ಇಂಟು 7. 7 cancels. 22 into 7 is 154 is the area of the rectangle. Sorry, circle. ಅರ್ಥ ಆಯ್ತಾ? ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ಏರಿಯಾ ಬಗ್ಗೆ, ಏರಿಯಾ ಮತ್ತು ಪೆರಿಮೀಟರ್ ಬಗ್ಗೆ. ಸಪೋಸ್ ಇದು ಒಂದು ಸ್ಕ್ವೇರ್ ಸರ್ಕಲ್ ಇದೆ ಅನ್ಕೊಳ್ಳಿ. ಈ ತರ ಒಂದು ಸೆಂಟರ್ ಪಾಯಿಂಟ್ ಇರುತ್ತೆ ಸರ್ಕಲ್ಗೆ. ಸೆಂಟರ್ ಇಂದ ಈ ಡಿಸ್ಟೆನ್ಸ್ ಏನಿದೆಯಲ್ಲ, ಈ ಡಿಸ್ಟೆನ್ಸ್ ಅನ್ನ ನಾವು ರೇಡಿಯಸ್ ಅಂತ ಕರಿತೀವಿ. ಇದು ಸೇಮ್ ಇರುತ್ತೆ, ಇದು ಕೂಡ ಸೇಮ್ ಇರುತ್ತೆ. ಈ ರೀತಿ ಎಷ್ಟೇ ನೀವು ಲೈನ್ ಹೇಳ್ಕೊಳ್ಳಿ ಸೆಂಟರ್ ಇಂದ, ಆ ಡಿಸ್ಟೆನ್ಸ್ ಏನು ಸೇಮ್ ಇರುತ್ತೆ. ಅದನ್ನ ನಾವು ರೇಡಿಯಸ್ ಆಫ್ ಎ ಸರ್ಕಲ್ ಅಂತ ಕರಿತೀವಿ. ಆಯ್ತಾ? ರೇಡಿಯಸ್ ಅಂತ ಕರಿತೀವಿ. ನೆಕ್ಸ್ಟ್ ಈಗ ಏನಾಗುತ್ತೆ ಅಂದ್ರೆ ಸರ್ಕಂಫರೆನ್ಸ್, ಸಾರಿ, ಪೆರಿಮೀಟರ್ ಅನ್ನ ನಾವು ಸರ್ಕಂಫರೆನ್ಸ್ ಅಂತ ಕರಿತೀವಿ. ಪೆರಿಮೀಟರ್ ಇಸ್ ನಥಿಂಗ್ ಬಟ್ ಸರ್ಕಂಫರೆನ್ಸ್. ಈ ಫಾರ್ಮುಲಾ ಏನಿದೆ ಅಂದ್ರೆ 2πr. ಆಯ್ತಾ? ಏರಿಯಾ ಆಫ್ ಎ ಸರ್ಕಲ್ ಏನಿದೆ ಅಂದ್ರೆ πr ಸ್ಕ್ವೇರ್. ಆರ್ ಅಂದ್ರೆ ರೇಡಿಯಸ್ ನಮಗೆ ಗೊತ್ತು. ಈ ಪೈ ಅಂದ್ರೆ ಏನಂದ್ರೆ ಪೈ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ 22/7. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ವ್ಯಾಲ್ಯೂ. ಅರ್ಥ ಆಯ್ತಾ? ಇಷ್ಟೇ ಸಿಂಪಲ್ ಇದೆ ಸರ್ಕಲ್. ಪೆರಿಮೀಟರ್ ಅಥವಾ ಸರ್ಕಂಫರೆನ್ಸ್ ಇಸ್ 2πr. ಸರ್ಫೇಸ್ ಏರಿಯಾ ಇಸ್ ನಥಿಂಗ್ ಬಟ್ πr ಸ್ಕ್ವೇರ್. ನೆಕ್ಸ್ಟ್ ಏನಿದೆ, ಸೆಮಿ ಸರ್ಕಲ್ ಇದೆ. ಸೆಮಿ ಸರ್ಕಲ್ ಅದೇ ಅಂದ್ರೆ ಈ ತರ ಸರ್ಕಲ್ ಇದೆ ಅನ್ಕೊಳ್ಳಿ. ಹಾಫ್, ಎಕ್ಸಾಕ್ಟ್ಲಿ ಹಾಫ್ ಮಾಡಿದೆ ಅನ್ಕೊಳ್ಳಿ. ಈ ಮೇಲ್ಗಡೆ ಇರೋದೇನು ಹೋಗುತ್ತಲ್ಲ, ಜಸ್ಟ್ ಹಾಫ್ ಸರ್ಕಲ್. ಸೆಮಿ ಸರ್ಕಲ್ ಇಸ್ ನಥಿಂಗ್ ಬಟ್ ಹಾಫ್ ಸರ್ಕಲ್. ನೋಡಿ, ಪೆರಿಮೀಟರ್ ಇಸ್ ನಥಿಂಗ್ ಬಟ್, ನಾರ್ಮಲ್ ಆಗಿ ನೋಡಿ, ಪೂರಾ ಸರ್ಕಲ್ ಇತ್ತು ಅನ್ಕೊಳ್ಳಿ. ಸರ್ಕಲ್ ಪೆರಿಮೀಟರ್ 2πr ಆಗುತ್ತೆ. ಆಯ್ತಾ? ಬಟ್ ಇಲ್ಲಿ ಏನಿದೆ ಅಂದ್ರೆ ಹಾಫ್ ಸರ್ಕಲ್ ಮಾತ್ರ ಇದೆ, ಅಂದ್ರೆ ಇಷ್ಟು ಮಾತ್ರ. ಬಟ್ ಈ ಡಿಸ್ಟೆನ್ಸ್ ಆಡ್ ಆಗುತ್ತೆ ನೋಡಿ. 2πr ಡಿವೈಡೆಡ್ ಬೈ 2 ಮಾಡಿದ್ರೆ ಹಾಫ್ ಗೊತ್ತಾಯ್ತು. ಪ್ಲಸ್ ಏನಿದೆ ಅಂದ್ರೆ ಇಲ್ಲಿ ನೋಡಿ, ಇದು r ಇರುತ್ತೆ, ಇದು r ಇರುತ್ತೆ. ಅಂದ್ರೆ r ಪ್ಲಸ್ r, 2 ಕ್ಯಾನ್ಸಲ್. ಸೊ ಸರ್ಕಂಫರೆನ್ಸ್ ಇಸ್ ನಥಿಂಗ್ ಬಟ್ πr ಪ್ಲಸ್ 2r. ಇಷ್ಟೇ. ಇದು ಏನಂದ್ರೆ ಸರ್ಕಂಫರೆನ್ಸ್ ಆಫ್ ಎ ಸೆಮಿ ಸರ್ಕಲ್. ಯಾಕೆ ಗೊತ್ತಾಯ್ತಾ? ಸರ್ಕಂಫರೆನ್ಸ್ ಅಂದ್ರೆ ಬೌಂಡರಿ ಲೈನ್ ಅಂತ. ಸರ್ಕಲ್ ಇದೆ ಅಂದ್ರೆ ಈ ಬೌಂಡರಿ ಲೈನ್ ಕೌಂಟ್ ಮಾಡಿರ್ತಾರೆ. ಸೆಮಿ ಸರ್ಕಲ್ ಅಲ್ಲಿ ಏನಿದೆ ಅಂದ್ರೆ ಜಸ್ಟ್ ಇಷ್ಟೇ ಬೌಂಡರಿ ಇದೆ. ಈ ಬೌಂಡರಿ ಏನಾಗುತ್ತೆ ಅಂದ್ರೆ 2πr ಇರುತ್ತೆ ಫುಲ್ ಇದ್ರೆ, ಡಿವೈಡೆಡ್ ಬೈ 2 ಆಗುತ್ತೆ, ಯಾಕಂದ್ರೆ ಹಾಫ್ ಇದೆ.
ಪ್ಲಸ್ ಪ್ಲಸ್ ಏನಂದ್ರೆ ಈ ಲೈನ್ ಒಂದು ಎಕ್ಸ್ಟ್ರಾ ಆಡ್ ಆಗುತ್ತೆ. ಈ ಲೈನ್ ಏನಿದೆ ಅಂದ್ರೆ ಆರ್ ಪ್ಲಸ್ ಆರ್ ಇರುತ್ತೆ, ಅಂದ್ರೆ 2r, 2 ಕ್ಯಾನ್ಸಲ್, ಪೈ ಆರ್ ಪ್ಲಸ್ 2r. ಇದೇನಾಯ್ತು ಸರ್ಕಂಫರೆನ್ಸ್ ಆಫ್ ಸೆಮಿ ಸರ್ಕಲ್ ಆಯ್ತು. ಸೆಮಿ ಸರ್ಕಲ್ ಅಂದ್ರೆ ಹಾಫ್ ಸರ್ಕಲ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಏರಿಯಾ. ಏರಿಯಾ ಅಂದ್ರೆ ಏನು ಚೇಂಜಸ್ ಆಗಲ್ಲ. ಸರ್ಕಲ್ ಇದ್ರೆ ಏರಿಯಾ ಫುಲ್ ಇಷ್ಟು ಏರಿಯಾ ಇರುತ್ತೆ. ಅದೇ ಸೆಮಿ ಸರ್ಕಲ್ ಅಂದ್ರೆ ಇಷ್ಟು ಹಾಫ್ ಆಗುತ್ತೆ, ಅಂದ್ರೆ ಪೈ ಆರ್ ಸ್ಕ್ವೇರ್ ಬೈ 2. ಅಂದ್ರೆ ಏರಿಯಾ ಆಫ್ ಸರ್ಕಲ್ ಏನಿರುತ್ತೆ ಅದನ್ನ ಹಾಫ್ ಮಾಡಿದ್ರೆ ಏರಿಯಾ ಆಫ್ ಸೆಮಿ ಸರ್ಕಲ್ ಆಗುತ್ತೆ. ಏರಿಯಾದಲ್ಲಿ ಏನು ಚೇಂಜಸ್ ಇಲ್ಲ, ಚೇಂಜಸ್ ಇರೋದು ಜಸ್ಟ್ ಏನು ಸಾರಿ ಸರ್ಕಂಫರೆನ್ಸ್ ಅಲ್ಲಿ ಮಾತ್ರ ಚೇಂಜಸ್ ಇರುತ್ತೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಟ್ರೆಪೆಜಿಯಂ ಅಂತ ಕೊಟ್ಟಿದ್ದಾರೆ. ಟ್ರೆಪೆಜಿಯಂ ಅಂದ್ರೆ ಏನಂತಂದ್ರೆ, ಈಗ ನಾವು ಸ್ಕ್ವೇರ್ ನೋಡಿದ್ವಿ, ಈ ರೀತಿ ಇರುತ್ತೆ, ಎಲ್ಲಾ ಸೈಡ್ಸ್ ಈಕ್ವಲ್ ಇರುತ್ತೆ. ರೆಕ್ಟಾಂಗಲ್ ಈ ರೀತಿ ಇರುತ್ತೆ, ಈ ಸೈಡ್ಸ್ ಈಕ್ವಲ್ ಇರುತ್ತೆ, ಆಯ್ತಾ. ಬಟ್ ಟ್ರೆಪೆಜಿಯಂ ಅಲ್ಲಿ ಅಂದ್ರೆ ಇಲ್ಲಿ ಸೈಡ್ಸ್ ಪ್ಯಾರಲಲ್ ಇರುತ್ತೆ. ನೋಡಿ ಪ್ಯಾರಲಲ್ ಅಂದ್ರೆ ಏನು, ಸ್ಕ್ವೇರ್ಸ್ ಅಲ್ಲಿ ಈ ತರ ಲೈನ್ಸ್ ಹೋದ್ರೆ ಅವು ಯಾವತ್ತೂ ಮೀಟ್ ಆಗಲ್ಲ, ಆಯ್ತಾ. ಇದಕ್ಕೆ ನಾವು ಪ್ಯಾರಲಲ್ ಅಂತ ಕರಿತೀವಿ. ಟ್ರೆಪೆಜಿಯಂ ಅಂದ್ರೆ ಏನು, ಈ ರೀತಿ ಇರುತ್ತೆ. ಈ ಚಿತ್ರನ ನಾವು ಟ್ರೆಪೆಜಿಯಂ ಅಂತ ಕರಿತೀವಿ. ಇದ್ರದ್ದು ಲೆಂತ್ ಬೇರೆ ಇರುತ್ತೆ, ಇದ್ರದ್ದು ಬೇರೆ ಇರುತ್ತೆ, ಬಟ್ ಈ ಸೈಡ್ ಎರಡು ಈಕ್ವಲ್ ಇರುತ್ತೆ, ಆಯ್ತಾ. ಎರಡು ಅಪೋಸಿಟ್ ಸೈಡ್ ಈಕ್ವಲ್ ಇರುತ್ತೆ, ಬಟ್ ಇನ್ನು ಎರಡು ಸೈಡ್ ಏನು ಈಕ್ವಲ್ ಇರಲ್ಲ. ಇದಕ್ಕೆ ನಾವು ಟ್ರೆಪೆಜಿಯಂ ಅಂತ ಕರಿತೀವಿ. ಟ್ರೆಪೆಜಿಯಂದು ಸಿಂಪಲ್ ಏರಿಯಾ ಆಫ್ ಎ ಟ್ರೆಪೆಜಿಯಂ ಈಸ್ ನಥಿಂಗ್ ಬಟ್, ಇಲ್ಲಿ ಡೈಗ್ರಾಮ್ ಕೊಟ್ಟಿದ್ದಾರೆ ನೋಡಿ, ಒಂದು ಸೈಡ್ ಮೇಲಿನ ಸೈಡ್ ಎ ಅಂತ ಇದೆ, ಕೆಳಗಿನ ಸೈಡ್ ಬಿ ಅಂತ ಇದೆ. ಈ ಸೈಡ್ ಎ, ಈ ಸೈಡ್ ಬಿ, ಈ ಸೈಡ್ ಸಿ, ಈ ಸೈಡ್ ಡಿ ಅಂತ ಅನ್ಕೊಳ್ಳೋಣ. ಇಲ್ಲೇನು ಪಾಯಿಂಟ್ ಇದೆಲ್ಲ, ಈ ಪಾಯಿಂಟ್ ಒಂದು ಸ್ಟ್ರೇಟ್ ಲೈನ್ ಹೇಳ್ಕೋಬೇಕು. ಈ ತರ ನಾವು ಈ ಕಡೆಯಿಂದ ಆದ್ರೂ ಈ ಕಡೆಯಿಂದ ಆದ್ರೂ ಈ ಸ್ಟ್ರೇಟ್ ಲೈನ್ ಹೇಳ್ಕೊಂಡ್ರೆ ಅದ್ರದ್ದು ಹೈಟ್ ಅನ್ನ ನಾವು ಎಚ್ ಅಂತ ಅನ್ಕೊಳ್ಳೋಣ. ಟ್ರೆಪೆಜಿಯಂದು ಫಾರ್ಮುಲಾ ಏನಿದೆ ಅಂದ್ರೆ ಏರಿಯಾದು ಇಂಟು ಎ ಪ್ಲಸ್ ಬಿ. ಎ ಅಂದ್ರೆ ಎರಡು ಅಪೋಸಿಟ್ ಸೈಡ್ ಲೆಂತ್, ಈ ಲೆಂತ್ ಮತ್ತೆ ಈ ಮೇಲ್ಗಡೆ ಲೆಂತ್ ಎ ಪ್ಲಸ್ ಬಿ ಇಂಟು ಹೆಚ್. ಹೆಚ್ ಅಂದ್ರೆ ಈ ನಾನು ಏನ್ ಹೇಳಿದೆ, ಮೇಲ್ಗಡೆ ಒಂದು ಪಾಯಿಂಟ್ ಇಂದ ಸ್ಟ್ರೇಟ್ ಲೈನ್ ಹೇಳ್ಕೋಬೇಕಂತ ಹೇಳಿದೆ. ಇದು ಏರಿಯಾ ಆಫ್ ಎ ಟ್ರೆಪೆಜಿಯಂ ಫಾರ್ಮುಲಾ. ಏರಿಯಾ ಗೊತ್ತಾಯ್ತು ಸರ್ ನಮ್ಗೆ. ಪೆರಿಮೀಟರ್ ಬೇಕು. ಈಗ ಪೆರಿಮೀಟರ್ ಬೇಕಂದ್ರೆ ಏನ್ ಮಾಡ್ಬೇಕು, ಜಸ್ಟ್ ಸಿಂಪಲ್ ಪೆರಿಮೀಟರ್ ಇಸ್ ನಥಿಂಗ್ ಬಟ್ ಸಮ್ ಆಫ್ ಆಲ್ ದ ಸೈಡ್ಸ್. ಸಮ್ ಏನಿದೆ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ, ಇಷ್ಟು ಮಾಡಿಬಿಟ್ರೆ ನಮ್ಗೆ ಏನಾಯ್ತು ಪೆರಿಮೀಟರ್ ಸಿಕ್ತು. ಇದು ಟ್ರೆಪೆಜಿಯಂ ಆಯ್ತು. ಟ್ರೆಪೆಜಿಯಂ ಆದ ತಕ್ಷಣ ನೆಕ್ಸ್ಟ್ ಏನಿದೆ ಪ್ಯಾರಲಲ್ಲೋಗ್ರಾಮ್ ಅಂತ ಇದೆ. ಪ್ಯಾರಲಲ್ಲೋಗ್ರಾಮ್ ಅಂದ್ರೆ ಈ ರೀತಿ ಇರುತ್ತೆ, ಅಂದ್ರೆ ಇವು ಎರಡು ಲೈನು ಪ್ಯಾರಲಲ್ ಇರುತ್ತೆ ಮತ್ತು ಈ ಲೈನು ಪ್ಯಾರಲಲ್ ಇರುತ್ತೆ. ಬಟ್ ಇದೇನು ರೆಕ್ಟಾಂಗಲ್ ಅಲ್ಲ, ಯಾಕಂದ್ರೆ ರೆಕ್ಟಾಂಗಲ್ ಈ ರೀತಿ ಇರುತ್ತೆ, ಬಟ್ ಇದು ರೆಕ್ಟಾಂಗಲ್ ಅಲ್ಲ. ರೆಕ್ಟಾಂಗಲ್ ಅಲ್ಲಿ ಡಯಾಗ್ನಲ್ಸ್ ಎರಡು ಈಕ್ವಲ್ ಇರುತ್ತೆ, ಬಟ್ ಪ್ಯಾರಲೋಗ್ರಾಮ್ ಅಲ್ಲಿ ಡಯಾಗ್ನಲ್ಸ್ ಈಕ್ವಲ್ ಇರಲ್ಲ. ಈ ಡಿಸ್ಟೆನ್ಸ್ ಡಿಫ್ರೆಂಟ್ ಇರುತ್ತೆ, ಈ ಡಿಸ್ಟೆನ್ಸ್ ಡಿಫ್ರೆಂಟ್ ಇರುತ್ತೆ. ಅದೇ ಇದೇ ಡಿಫ್ರೆನ್ಸ್. ಪ್ಯಾರಲೋಗ್ರಾಮ್ ಮತ್ತು ರೆಕ್ಟಾಂಗಲ್ ಇರೋ ಡಿಫ್ರೆನ್ಸ್ ಇದೆ, ಅಂದ್ರೆ ಡಯಾಗ್ನಲ್ಸ್ ಈಕ್ವಲ್ ಇರಲ್ಲ. ಬರ್ಕೊಳ್ಳೋಣ, ಪ್ಯಾರಲೋಗ್ರಾಮ್ ಬರ್ಕೊಳ್ಳೋಣ. ಈ ರೀತಿ ಇದೆ. ಇದು ಎ ಆದ್ರೆ ಈ ಸೈಡ್ ಎ ಆದ್ರೆ ಈ ಸೈಡ್ ಬಿ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಏನು, ಇದಕ್ಕೂ ಸೇಮ್ ಈ ಕಡೆಯಿಂದ ಒಂದು ಲೈನ್ ಹೇಳ್ಕೋಬೇಕು, ಈ ರೀತಿ ಸ್ಟ್ರೇಟ್ ಲೈನ್ ಹೇಳ್ಕೋಬೇಕು. ಈ ಡಿಸ್ಟೆನ್ಸ್ ಅನ್ನ ಎಚ್ ಅಂತ ಅನ್ಕೊಳ್ಳೋಣ. ಏರಿಯಾ ಏನಾಗುತ್ತೆ, ಏರಿಯಾ ಆಫ್ ಎ ಪ್ಯಾರಲೋಗ್ರಾಮ್ ಇಸ್ ನಥಿಂಗ್ ಬಟ್ ಬೇಸ್ ಇಂಟು ಹೈಟ್. ಬೇಸ್ ಅಂದ್ರೆ ಈ ಕಡೆದು, ಆಯ್ತಾ. ಎಚ್ ಅಂದ್ರೆ ನಾವು ಈಗ ಏನ್ ಸ್ಟ್ರೇಟ್ ಲೈನ್ ಹೇಳ್ಕೊಂಡಿರ್ತೇವಲ್ಲ ಅದು ಎಚ್. ಏರಿಯಾ ಈಸ್ ಈಕ್ವಲ್ ಟು ಬಿ ಇಂಟು ಎಚ್. ಪೆರಿಮೀಟರ್ ಇಸ್ ಸೇಮ್, ಇದು ಎ ಇರುತ್ತೆ, ಇದು ಬಿ ಇರುತ್ತೆ. ಪೆರಿಮೀಟರ್ ಏನಾಗುತ್ತೆ ಎ ಪ್ಲಸ್ ಬಿ ಪ್ಲಸ್ ಎ ಪ್ಲಸ್ ಬಿ ಅಂದ್ರೆ 2 times a plus 2 times b. ಇದು ಪೆರಿಮೀಟರ್. ಪೆರಿಮೀಟರ್ ಇಸ್ ನಥಿಂಗ್ ಬಟ್ ಆಡಿಂಗ್ ಆಲ್ ದ ಸೈಡ್ಸ್, ಆಯ್ತಾ. ಟ್ರೆಪೆಜಿಯಂ ಬಗ್ಗೆ ಗೊತ್ತಾಯ್ತು ನಿಮ್ಗೆ. ನೆಕ್ಸ್ಟ್ ಏನಿದೆ ಅಂದ್ರೆ ರೋಂಬಸ್ ಅಂತ ಇದೆ. ರೋಂಬಸ್ ಅಂದ್ರೆ ನಾನು ನಿಮ್ಗೆ ಡೈಗ್ರಾಮ್ ಮಾಡಿ ತೋರಿಸ್ತೀನಿ ನೋಡಿ. ರೋಂಬಸ್ ನಥಿಂಗ್ ಬಟ್ ಟ್ರಯಾಂಗಲ್ ಅನ್ನ ಎರಡು ಪಾರ್ಟ್ ಮಾಡಿದ ಹಾಗೆ ಇರುತ್ತೆ ಅದು. ನೋಡಿ ಇಲ್ಲಿ ನೀವು ಗಾಳಿಪಟ ನೋಡಿರ್ತೀರ, ಎಲ್ಲರೂ ಗಾಳಿಪಟ ಅಥವಾ ಕೈಟ್ ನೋಡಿರ್ತೀರ. ಆ ಕೈಟ್ ಈಸ್ ನಥಿಂಗ್ ಬಟ್ ರೋಂಬಸ್. ಈ ತರ ಇರೋದನ್ನ ನಾವು ರೋಂಬಸ್ ಅಂತ ಕರಿತೀವಿ, ಆಯ್ತಾ. ರೋಂಬಸ್ದು ಇಲ್ಲೇನಿದೆ, ರೋಂಬಸ್ ಇಸ್ ಅ ಪ್ಯಾರಲೋಗ್ರಾಮ್ ಇನ್ ವಿಚ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಡಯಾಗ್ನಲ್ಸ್ ಆರ್ ಅನ್ಈಕ್ವಲ್ ಲೆಂತ್ಸ್ ಅಂಡ್ ಬೈಸೆಕ್ಟ್ ಈಚ್ ಅದರ್ ಅಟ್ ರೈಟ್. ನೋಡಿ ಪ್ಯಾರಲೋಗ್ರಾಮ್ ನೋಡಿದ್ವಿ, ಈ ತರ ಇತ್ತು, ಆಯ್ತಾ. ಈ ಸೈಡ್ ಬೇರೆ, ಈ ಸೈಡ್ ಬೇರೆ ಇತ್ತು. ಬಟ್ ಇನ್ ಕೇಸ್ ಸಪೋಸ್ ಇಫ್ ಬೋತ್ ದ ಸೈಡ್ಸ್ ಆರ್ ಈಕ್ವಲ್ ಅಂದ್ರೆ
ಇದನ್ನು ರೋಂಬಸ್ ಆಗ್ಬೋದು, ಅಂದ್ರೆ ಈ ಸೈಡು ಎ ಇತ್ತು, ಈ ಸೈಡು ಎ, ಈ ಸೈಡು ಎ, ಈ ಸೈಡು ಎ, ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಇದ್ರೆ ಅದು ರೋಂಬಸ್ ಆಗುತ್ತೆ. ಪೆರಿಮೀಟರ್ ಗೊತ್ತು ನಮ್ಗೆ, ಪೆರಿಮೀಟರ್ ಅಂದ್ರೆ 4 ಟೈಮ್ಸ್ ಎ, ಯಾಕಂದ್ರೆ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ ಅಂದ್ರೆ 4a ಆಗುತ್ತೆ ಅದು. ನೆಕ್ಸ್ಟ್ ಇನ್ನು ಏರಿಯಾ ಬೇಕು. ಏರಿಯಾ ಬೇಕಂದ್ರೆ ಏನ್ ಮಾಡಬೇಕು, ಡಯಾಗ್ನಲ್ಸ್ ನೋಡ್ಬೇಕು. ಡಯಾಗ್ನಲ್ಸ್ ಅಂದ್ರೆ ನಾನು ಹೇಳಿದೀನಿ ಈ ರೀತಿ ಮಾಡೋದನ್ನ, ಇದು ಡಯಾಗ್ನಲ್ ಏನಾಗುತ್ತೆ, ಡಯಾಗ್ನಲ್ 1 ಅಂತ ಅನ್ಕೊಳ್ಳೋಣ. ಇದು ಏನಿದೆ ಇದು ಡಯಾಗ್ನಲ್ 2, ಈ ಲೆಂತ್ ಏನಿದೆ ಡಯಾಗ್ನಲ್ 2 ಅಂತ ಅನ್ಕೊಳ್ಳೋಣ. ಗೊತ್ತಾಯ್ತಾ? ಅಪೋಸಿಟ್ ಸೈಡ್ಸ್ ಪಾಯಿಂಟ್ಸ್ ಇಂದ ಲೈನ್ ಹೇಳಿದ್ರೆ ಅದು ಡಯಾಗ್ನಲ್ ಆಗುತ್ತೆ. ರೋಂಬಸ್ ಏರಿಯಾ ಏನಪ್ಪಾ ಅಂತಂದ್ರೆ ಹಾಫ್ ಇಂಟು ಡಯಾಗ್ನಲ್ 1 ಇಂಟು ಡಯಾಗ್ನಲ್ 2, ಇದು ಏರಿಯಾ. ಸಿಂಪಲ್ ಇದೆ, ಇಷ್ಟೇ. ಇಷ್ಟು ಮಾಡಿಬಿಟ್ರೆ ನಮ್ಗೇನಾಯ್ತು, ರೋಂಬಸ್ದು ಡಯಾಗ್ನಲ್, ಪೆರಿಮೀಟರ್ ಮತ್ತು ಏರಿಯಾ ಗೊತ್ತಾಯ್ತು. ಈಗ ನೋಡಿ, ನಿಮ್ಗೆ 1 ನಿಮಿಷ ಟೈಮ್ ಕೊಡ್ತೀನಿ. ನಾನು ಹೇಳಿದ್ದೀನಿ ಆಲ್ರೆಡಿ, ಇಷ್ಟೊತ್ತು ನಿಮ್ಗೆ ಏನ್ ಹೇಳಿದೀನಿ, ಪ್ರತಿಯೊಂದು ಫಾರ್ಮುಲಾ ಬರ್ಕೊಂಡು ನೀವು ಬರ್ಕೋಬೇಕು. ಈಗ ಸ್ಟಾರ್ಟಿಂಗ್ ಒಂದ್ಸತಿ ಇನ್ನೊಂದ್ಸತಿ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್. ಒಂದ್ಸತಿ ಏರಿಯಾ ಮತ್ತು ಪೆರಿಮೀಟರ್ ಡೆಫಿನೇಷನ್ ನ ಓದ್ಕೊಳ್ಳಿ, ಒಂದ್ಸತಿ ನೀವೇ ಓದಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಪೆರಿಮೀಟರ್ ಅಂದ್ರೆ ನಾನು ಹೇಳಿದೆ, ಯಾವ್ದಾದ್ರೂ ಕ್ಲೋಸ್ಡ್ ಫಿಗರ್ ಇರಬೇಕು. ಆ ಕ್ಲೋಸ್ಡ್ ಫಿಗರ್ದು ಬೌಂಡರಿ ಲೆಂತ್ ಅನ್ನು ನಾವು ಪೆರಿಮೀಟರ್ ಅಂತ ಕರಿತೀವಿ. ಆಯ್ತಾ? ಪೆರಿಮೀಟರ್ ಅಂದ್ರೆ ಏನಂತ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಯ್ತು. ಪೆರಿಮೀಟರ್ ನೆಕ್ಸ್ಟ್ ಏನಿದೆ, ಏರಿಯಾ ಇದೆ. ಏರಿಯಾ ಮತ್ತು ಪೆರಿಮೀಟರ್ಗೆ ಯಾವಾಗ್ಲೂ ನಾವು ಕಂಡುಹಿಡಿಬೇಕಂದ್ರೆ ಏನಿರ್ಬೇಕು, ಕ್ಲೋಸ್ಡ್ ಫಿಗರ್ ಇರ್ಬೇಕಂತ ಗೊತ್ತು ನಮಗೆ. ನೋಡಿ, ಈ ತರ ಏನ್ ಬೌಂಡರಿ ಲೈನ್ ಲೆಂತ್ ಇದೆಯಲ್ಲ, ಇದು ಈ ಬೌಂಡರಿ ಲೆಂತ್ ಅನ್ನ ನಾವು ಆಡ್ ಮಾಡೋದನ್ನ ಪೆರಿಮೀಟರ್ ಅಂತ ಕರಿತೀವಿ. ಅಂದ್ರೆ ಟೋಟಲ್ ಲೆಂತ್ ಈಸ್ ಪೆರಿಮೀಟರ್. ಸಪೋಸ್ ಇಫ್ ಯು ಇನ್ಕ್ಲೂಡ್ ಇನ್ಸೈಡ್ ಏರಿಯಾ, ಅಂದ್ರೆ ಈ ಒಳಗಡೆ ಏನ್ ಇರುತ್ತಲ್ಲ, ಈ ಏರಿಯಾ ಕ್ವಾಂಟಿಟಿ ನಾವ್ ಏನಾದ್ರೂ ಕಂಡು ಹಿಡಿದ್ವಿ ಅಂದ್ರೆ ಈ ಒಳಗಡೆ ಇರೋ ಕ್ವಾಂಟಿಟಿನ ನಾವು ಏನಂತ ಕರಿತೀವಿ, ಏರಿಯಾ ಅಂತ ಕರಿತೀವಿ. ಈಗ ನೋಡಿ, ಇದು ಈ ತರ ಓಪನ್ ಇತ್ತಂದ್ರೆ ನಮ್ಗೆ ಎಷ್ಟು ಕ್ವಾಂಟಿಟಿ ಅಂತ ಗೊತ್ತಾಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಪೆರಿಮೀಟರ್ ಮತ್ತು ಏರಿಯಾ ಗೊತ್ತಿರ್ಬೇಕಂದ್ರೆ ನಮ್ಗೆ ಏನಾಗಿರ್ಬೇಕು, ಕ್ಲೋಸ್ಡ್ ಫಿಗರ್ಸ್ ಆಗಿರ್ಬೇಕು. ದೇ ಮೋಸ್ಟ್ ಮಸ್ಟ್ ಬಿ ಕ್ಲೋಸ್ಡ್ ಫಿಗರ್ಸ್. ಇಷ್ಟಾದ್ರೆ ಸಿಂಪಲ್, ಇಷ್ಟಾದ್ರೆ ನಮ್ದು ಅರ್ಧ ಕೆಲಸ ಮುಗೀತು. ಫಸ್ಟ್ ಯಾವ್ದು ಕಲ್ತ್ವಿ ನಾವು, ಫಸ್ಟ್ ಸ್ಕ್ವೇರ್ ಕಲ್ತೀವಿ. ಸ್ಕ್ವೇರ್ ಅಂದ್ರೆ ಏನು, ಆಲ್ ಸೈಡ್ಸ್ ಆರ್ ಈಕ್ವಲ್, ಎ ಎ ಎ ಎ. ಆಯ್ತಾ? ಈಗ ನಾನು ಏನ್ ಮಾಡ್ತೀನಿ, ಪೆರಿಮೀಟರ್ ಮತ್ತೆ ಏರಿಯಾ ಫಾರ್ಮುಲಾ ಹೇಳಿದೀನಿ. ಈಗ ನಿಮ್ಗೆ ಜಸ್ಟ್ ಪ್ರಾಬ್ಲಮ್ ಕೊಡ್ಕೊಂತ ಹೋಗ್ತೀನಿ, ಒಂದೊಂದ್ರದ್ದು ಪ್ರಾಬ್ಲಮ್ ಕೊಡ್ತೀನಿ. ಸೈಡ್ ಈಸ್ 8 ಮೀಟರ್, ಫೈಂಡ್ ಏರಿಯಾ ಅಂಡ್ ಪೆರಿಮೀಟರ್. ಫೈಂಡ್ ಮಾಡಿ. ನಿಮ್ಗೆ ಒಂದ್ ನಿಮಿಷ ಟೈಮ್ ಕೊಡ್ತೀನಿ. ಏರಿಯಾ ಮತ್ತು ಪೆರಿಮೀಟರ್ ಕಂಡಿದ್ದೀರಿ, ನೀವು ಮಾಡಿದ್ಮೇಲೆ ನಾನು ಸಾಲ್ವ್ ಮಾಡ್ತೀನಿ. ಯಾಕಂದ್ರೆ ಈ ಟಾಪಿಕ್ ಅಲ್ಲಿ ಬರೀ ಎಕ್ಸ್ಪ್ಲನೇಷನ್ ಇದೆ, ಪ್ರಾಬ್ಲಮ್ಸ್ ಇಲ್ಲ. ನಾನು ಪ್ರಾಬ್ಲಮ್ಸ್ ಕೊಡ್ತಿದ್ದೀನಿ ನಿಮ್ಗೆ. ತುಂಬಾ ಸಿಂಪಲ್ ಇದೆ, ಫಾರ್ಮುಲಾ ಅಲ್ಲೇ ನಿಮ್ ಕಣ್ಣಿದೆ, ನೋಡಿ ಸಾಲ್ವ್ ಮಾಡಿ. ನೋಡಿ ಸ್ಟೂಡೆಂಟ್ಸ್, ಏನಿದೆ ಇಲ್ಲಿ, ಏರಿಯಾ ಆಫ್ ಎ ಸ್ಕ್ವೇರ್ ಕೇಳಿದ್ದೀನಿ ನಾನು. ನೋಡಿ, ಈ ಸೈಡ್ 8 ಮೀಟರ್ಸ್ ಇದೆ ಅಂದ್ರೆ ಈ ಸೈಡ್ 8 ಇರುತ್ತೆ, ಈ ಸೈಡ್ 8 ಇರುತ್ತೆ, ಈ ಸೈಡ್ 8 ಇರುತ್ತೆ. ಪೆರಿಮೀಟರ್ ಅಂದ್ರೆ ಏನು, 8 ಪ್ಲಸ್ 8 ಪ್ಲಸ್
8 ಪ್ಲಸ್ 8 ಈಸ್ ಈಕ್ವಲ್ ಟು 32. ಅಥವಾ ನಿಮ್ ಫಾರ್ಮುಲಾ ಇದೆ ಅಂದ್ರೆ ಏನಿದೆ ಅಂದ್ರೆ 4 ಟೈಮ್ಸ್ ಸೈಡ್. 4 ಇಂಟು 8 ಈಸ್ ಈಕ್ವಲ್ ಟು 32. 4a ಅಂದ್ರೆ ಏನಿದೆ, ಸೈಡ್ 8 ಮೀಟರ್ಸ್ ಇದೆ. ನೆಕ್ಸ್ಟ್ ಏರಿಯಾ ಫಾರ್ಮುಲಾ ಏನಿದೆ ಅಂದ್ರೆ ಎ ಸ್ಕ್ವೇರ್ ಇದೆ. ಎ ಸ್ಕ್ವೇರ್ ಅಂದ್ರೆ ಸೈಡ್ ಸ್ಕ್ವೇರ್. ದಿಸ್ ಈಸ್ ನಥಿಂಗ್ ಬಟ್ ಎ ಸ್ಕ್ವೇರ್ ಅಂದ್ರೆ ಎಷ್ಟು, 8 ಸ್ಕ್ವೇರ್ ಈಸ್ ಈಕ್ವಲ್ ಟು 8 ಇಂಟು 8, 64 ಮೀಟರ್ ಸ್ಕ್ವೇರ್. ಇದು ಮೀಟರ್ ಸ್ಕ್ವೇರ್ ಯಾಕಂದ್ರೆ 8 ಮೀಟರ್ ಇಂಟು ಮೀಟರ್ ಇರುತ್ತೆ. 8 ಇಂಟು 8 64 ಮೀಟರ್ ಇಂಟು ಮೀಟರ್ ಸ್ಕ್ವೇರ್. ಇಲ್ಲಿ ಜಸ್ಟ್ ಆಡ್ ಮಾಡ್ತೀವಿ. 8 ಮೀಟರ್ ಪ್ಲಸ್ 8 ಮೀಟರ್ 16 ಮೀಟರ್ ಆಗುತ್ತೆ. 16 ಮೀಟರ್ ಪ್ಲಸ್ 8 ಮೀಟರ್ 34 ಮೀಟರ್. 24 ಮೀಟರ್ ಪ್ಲಸ್ 8 ಮೀಟರ್ ಇಸ್ 32 ಮೀಟರ್ಸ್. ಆಯ್ತಾ, ಏರಿಯಾ ಆಯ್ತು. ನೆಕ್ಸ್ಟ್ ರೆಕ್ಟಾಂಗಲ್ ಕೊಡ್ತೀನಿ. ರೆಕ್ಟಾಂಗಲ್ ಕೊಟ್ಟು ರೆಕ್ಟಾಂಗಲ್ ಸಾಲ್ವ್ ಮಾಡೋದು ನೀವು. ಫೋರ್ಟೀನ್ ಮೀಟರ್ಸ್ 10 ಮೀಟರ್ಸ್ ಕಂಡುಹಿಡಿಯಿರಿ. ಇದರದ್ದು ಏರಿಯಾ ಮತ್ತು ಪೆರಿಮೀಟರ್ ಸೇಮ್. ಪೆರಿಮೀಟರ್ ಈಸ್ ಈಕ್ವಲ್ ಟು ಏರಿಯಾ ಈಸ್ ಈಕ್ವಲ್ ಟು ಕಂಡುಹಿಡಿಯಿರಿ. ನೋಡಿ ಸ್ಟೂಡೆಂಟ್ಸ್, ಪೆರಿಮೀಟರ್ ಅಂದ್ರೆ ಏನು, ಸಮ್ ಆಫ್ ಆಲ್ ದ ಸೈಡ್ಸ್. ಇದು 14 ಮೀಟರ್ಸ್ ಇದೆ ಅಂದ್ರೆ ಅಪೋಸಿಟ್ ಇರೋದು 14 ಮೀಟರ್ಸ್. ಇದಕ್ಕೆ ನಾವು ರೆಕ್ಟಾಂಗಲ್ ಅಂತ ಕರಿತೀವಿ. ಈ ಸೈಡು 10 ಮೀಟರ್ ಇರುತ್ತೆ. ನೋಡಿ 10 ಮೀಟರ್ಸ್ ಇದೆ ಅಂದ್ರೆ ಈಗ ಪೆರಿಮೀಟರ್ ಏನಾಗುತ್ತೆ, ಸೈಡ್ ಎಲ್ಲ ಸೈಡ್ಸ್ ಆಡ್ ಮಾಡಿ. 14 ಮೀಟರ್ ಪ್ಲಸ್ 10 ಮೀಟರ್ ಪ್ಲಸ್ ಅಗೇನ್ 14 ಮೀಟರ್ ಪ್ಲಸ್ 10 ಮೀಟರ್ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ, 14 plus 10 is 24. 24 plus 14 is 38. Plus 10 is 48. So this is the perimeter, 48 meter. Next ಏನಿದೆ, ಏರಿಯಾ ಇದೆ. ನಮಗೆ ಗೊತ್ತು ಏರಿಯಾ ಆಫ್ ಎ ಟ್ರಯಾಂಗಲ್ ಇಸ್ ನಥಿಂಗ್ ಬಟ್ ಲೆಂತ್ ಇಂಟು ಬ್ರೆಡ್ತ್. ಇದು ಏನಾದರೂ ಲೆಂತ್ ಇದೆ ಅಂದ್ರೆ ಇದು ಏನಾಗಿರುತ್ತೆ, ಬ್ರೆಡ್ತ್ ಆಗಿರುತ್ತೆ. ಲೆಂತ್ ಎಷ್ಟಿದೆ, 14 ಮೀಟರ್ಸ್ ಇದೆ. ಬ್ರೆಡ್ತ್ ಎಷ್ಟಿದೆ, 10 ಮೀಟರ್ ಇದೆ. 14 ಇಂಟು 10 ಈಸ್ ಎಷ್ಟಾಗುತ್ತೆ, 140. 140 ಮೀಟರ್ ಸ್ಕ್ವೇರ್. ಮೀಟರ್ ಸ್ಕ್ವೇರ್ ಯಾಕೆ, 14 ಮೀಟರ್ ಇಂಟು 10 ಮೀಟರ್. 10 ಇಂಟು 14 is 140. ಮೀಟರ್ ಇಂಟು ಮೀಟರ್ is ಮೀಟರ್ ಸ್ಕ್ವೇರ್. ಆಯ್ತಾ, ರೆಕ್ಟಾಂಗಲ್ ಆಯ್ತು. ಪೈಥಾಗೋರಸ್ ಥಿಯರಂ ಮೇಲೆ ಹೇಳಿದ್ದೀನಿ ನಾನು ನಿಮ್ಗೆ. ಪೈಥಾಗೋರಸ್ ಥಿಯರಂ ಅಲ್ಲಿ ಏನ್ ಹೇಳಿದ್ದೀನಿ, ರೈಟ್ ಆಂಗಲ್ ಟ್ರಯಾಂಗಲ್ ಇದ್ರೆ ಈ ಸೈಡ್ ಏನಾದ್ರು ಬಿ ಇದ್ರೆ, ಈ ಸೈಡ್ ಎ ಇದ್ರೆ, ಈ ಸೈಡ್ ಸಿ ಇದ್ರೆ ಏನಾಗಿರುತ್ತೆ, ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ ಹೇಳಿದ್ದೀನಿ. ಇದು ಫಾರ್ಮುಲಾ. ಈಗ ನಿಮ್ಗೆ ಪ್ರಾಬ್ಲಮ್ ಕೊಡ್ತೀನಿ, ಸಾಲ್ವ್ ಮಾಡಿ. ವಾಟ್ ಈಸ್ ಸಿ, ಫೈಂಡ್ ಔಟ್ ಸಿ ಕಂಡುಹಿಡಿಯಿರಿ. ನೋಡಿ, ನಾನು ಸಿ ಕೇಳಿದ್ದೀನಿ, ಸಿ ಸ್ಕ್ವೇರ್ ಕೇಳಿಲ್ಲ. ಕಂಡುಹಿಡಿಯಿರಿ. ತುಂಬಾ ಈಸಿ ಇದೆ. ಯಾಕೆ, ನಮ್ಗೆ ಏನಿದೆ, ಪೈಥಾಗೋರಸ್ ಫಾರ್ಮುಲಾ ಗೊತ್ತು ನಮ್ಗೆ. ಏನು, ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು 7 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್. 7 ಸ್ಕ್ವೇರ್ ಅಂದ್ರೆ ಎಷ್ಟು, 49. 6 ಸ್ಕ್ವೇರ್ ಅಂದ್ರೆ 36, 85. ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು 85 ಅಂದ್ರೆ ಸಿ ಈಸ್ ಈಕ್ವಲ್ ಟು ರೂಟ್ ಆಫ್ 85 ಇಷ್ಟೇ. ಯಾಕಂದ್ರೆ ಈ ಕಡೆ ಸ್ಕ್ವೇರ್ ತೆಗೆದ್ರೆ ಆ ಕಡೆ ರೂಟ್ ಆಗಿ ಹೋಗುತ್ತೆ. ಇದೇ ನಾವು ಸಿ ಸ್ಕ್ವೇರ್ ಮಾಡಿದ್ರೆ ಆ ಕಡೆ ಸ್ಕ್ವೇರ್ ಆಗಿ ಅದು 80 ಅಂಡರ್ ರೂಟ್ 85 ಇದ್ದಿದ್ದು 85 ಆಗುತ್ತೆ. ಸಿಂಪಲ್ ಇದು.
ಟೈಪ್ಸ್ ಆಫ್ ಟ್ರಯಾಂಗಲ್ ನೋಡಿದ್ವಿ. ಸ್ಕೇಲಿಂಗ್ ಟ್ರಯಾಂಗಲ್ ಅಂದ್ರೆ ಎಲ್ಲ ಸೈಡು ಡಿಫ್ರೆಂಟ್ ಇರುತ್ತೆ. ಐಸೋಸ್ಲೆಸ್ ಅಂದ್ರೆ ಐಸೋ ಅಂದ್ರೆ ಟೂ ಅಂದ್ರೆ ಟೂ ಸೈಡ್ಸ್ ವಿಲ್ ಬಿ ಈಕ್ವಲ್, ಎರಡು ಸೈಡ್ ಈಕ್ವಲ್ ಇರುತ್ತೆ. ಅದೇ ಇಕ್ವಿಲೇಟರಲ್ ಟ್ರಯಾಂಗಲ್ ಅಂದ್ರೆ ರಿಮೆಂಬರ್ ಮೀನ್ಸ್ ಈಕ್ವಲ್ ಮೀನ್ಸ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಓಕೆನಾ. ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್ ಹೇಳಿದ್ದೀನಿ ನಾನು. ಈಗ ಒಂದು ಪ್ರಾಬ್ಲಮ್ ಕೊಡ್ತೀನಿ ನಿಮ್ಗೆ. ಫೈಂಡ್ ದ ಪೆರಿಮೀಟರ್ ಆಫ್ ಟ್ರಯಾಂಗಲ್. ಪೆರಿಮೀಟರ್ ಅಷ್ಟೇ ಕೇಳಿದೀನಿ, ಏರಿಯಾ ಬೇಡ. ಇನ್ನೊಂದು ಕೊಡ್ತೀನಿ, ಈ ಕಡೆ ಒಂದು ಟ್ರಯಾಂಗಲ್ ಕೊಡ್ತೀನಿ. ಇದು 4, ಇದು 3, ಇದು 5. ಈ ಟ್ರಯಾಂಗಲ್ದು ಸೆಕೆಂಡ್ ಟ್ರಯಾಂಗಲ್ದು ಏರಿಯಾ ಕಂಡುಹಿಡಿಯಿರಿ, ಫಸ್ಟ್ ಟ್ರಯಾಂಗಲ್ದು ಪೆರಿಮೀಟರ್ ಕಂಡುಹಿಡಿಯಿರಿ. ನೋಡಿ, ಪೆರಿಮೀಟರ್ ಅಂದ್ರೆ ಏನು? ಸಮ್ ಆಫ್ ಆಲ್ ದ ಸೈಡ್ಸ್. 2 + 3 + 4 = 9. ಓಕೆ, ಸೆಕೆಂಡ್ ಒನ್ ಏನಿದೆ ನೋಡಿ, ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ರೈಟ್ ಆಂಗಲ್ ಅಂದ್ರೆ 90 ಡಿಗ್ರಿ ಇದೆ ಇಲ್ಲಿ. ಅಂದ್ರೆ ಏನಿದೆ ಫಾರ್ಮುಲಾ? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಬೇಸ್ ಎಷ್ಟಿದೆ? 3 ಇದೆ. ಹೈಟ್ ಎಷ್ಟಿದೆ? 4 ಇದೆ. ಮಾಡಿ, 4 × 3 = 12. 12 / 2 = 6. ಅಂದ್ರೆ ಏರಿಯಾ ಆಫ್ ದಿಸ್ ರೈಟ್ ಆಂಗಲ್ ಟ್ರಯಾಂಗಲ್ ಇಸ್ 6. ಆಯ್ತಾ? ಸಿಂಪಲ್ ಫಾರ್ಮುಲಾ ಇದೆ. ನಿಮ್ಗೆ ಜಸ್ಟ್ ಏನಿಲ್ಲ, ಫಾರ್ಮುಲಾ ನೋಡೋದು, ಫಾರ್ಮುಲಾದಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು ಅಷ್ಟೇ. ಯು ಜಸ್ಟ್ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಸರ್ಕಲ್ ನೋಡಿ, ಈಗ ಸರ್ಕಲ್ ಹೇಳಿದೀನಿ. ಸರ್ಕಲ್ ಪೆರಿಮೀಟರ್ ಗೊತ್ತು ನಿಮ್ಗೆ, ಏರಿಯಾನು ಗೊತ್ತು. ದಿಸ್ ಈಸ್ 4 meters ಅಂತ ಕೊಡ್ತೀನಿ. 4 ಇದೆ. ಫೈಂಡ್ ಪೆರಿಮೀಟರ್ ದೆನ್ ಏರಿಯಾ. ಐ ಹ್ಯಾವ್ ಟೋಲ್ಡ್ ಯು pi value is equal to 22 / 7. ಕಂಡುಹಿಡಿಯಿರಿ. ನೋಡಿ, ಸಿಂಪಲ್ ಇದೆ. ಪೆರಿಮೀಟರ್ ಫಾರ್ಮುಲಾ ಏನ್ ಗೊತ್ತು ನಮಗೆ? ಪೆರಿಮೀಟರ್ ಇಸ್ ನಥಿಂಗ್ ಬಟ್ ಸರ್ಕಂಫರೆನ್ಸ್ 2πr. ರಿಪ್ಲೇಸ್, ಜಸ್ಟ್ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ. 2 pi value is 22 / 7. R value is 4. Okay, next solve this. 2 into 4 is 2 into 22 is 44. 44 into 4 is 150. Sorry, 76. 44 into 4 is 176 / 7. This is perimeter or circumference. Okay na. Next ಏನಿದೆ? ಏರಿಯಾ ಇದೆ. Area is nothing but pi r square. Pi is 22 / 7. R is 4 into 4. Solve ಮಾಡಿ. 22 into 4 is 88. 88 into 4 is 88 into 4 352. So whole divided by 7. Area ಏನಾಗುತ್ತೆ? 22 / 7. R is 4. 4 square means 16. 352 / 7. This is the answer. ಗೊತ್ತಾಯ್ತಾ? ಏನಿಲ್ಲ, ಜಸ್ಟ್ ಫಾರ್ಮುಲಾ ನೆನಪಿರ್ಬೇಕಷ್ಟೇ. ಕೆಲವೊಂದ್ಸತಿ ಏರಿಯಾ ಬದಲು ಡಯಾಮೀಟರ್ ಕೊಟ್ಟಿರ್ತಾರೆ ಅವರು. ಡಯಾಮೀಟರ್ ಅಂದ್ರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಡಯಾಮೀಟರ್ ಅಂದ್ರೆ ಏನು? ಸರ್ಕಲ್ ಇದೆ ಅನ್ಕೊಳ್ಳಿ, ಈ ಎಂಟೈರ್ ಲೆಂತ್ ಅನ್ನ ನಾವು ಡಯಾಮೀಟರ್ ಅಂತ ಕರಿತೀವಿ. ಆಯ್ತಾ? ಬರೀ ಪಾಯಿಂಟ್ ಇಂದ ಅಷ್ಟೇ ಅಂದ್ರೆ ಆರ್ ಆಗುತ್ತೆ. ನೋಡಿ, ಈ ಪಾಯಿಂಟ್ ಇಂದ ಈ ಕಡೆ ಎಷ್ಟಿದೆ? ಆರ್ ಇದೆ. ಈ ಕಡೆನೂ ಆರ್ ಇರುತ್ತೆ. ಅಂದ್ರೆ ಡಯಾಮೀಟರ್ ಈಸ್ ಈಕ್ವಲ್ ಟು 2 times ಆರ್. ಅದೇ ಆರ್ ಈಸ್ ಈಕ್ವಲ್ ಟು ಡಯಾಮೀಟರ್ ಬೈ 2. ಡಯಾಮೀಟರ್ ಏನಾದ್ರು 10 ಮೀಟರ್ ಕೊಟ್ಟಿದ್ದಾರೆ ಅಂದ್ರೆ ರೇಡಿಯಸ್ ಎಷ್ಟಾಗುತ್ತೆ? 10 meter / 2 ಈಸ್ ಈಕ್ವಲ್ ಟು 5 meters. ಗೊತ್ತಾಯ್ತಾ? ಕನ್ಫ್ಯೂಸ್ ಮಾಡ್ಕೋಬಾರ್ದು, ಜಸ್ಟ್ ನೆನ್ಪಿಟ್ಕೋಬೇಕಷ್ಟೇ. ಈಗ ನೀವು ಕ್ಲಾಸ್ ಅಲ್ಲಿ ನಾನು ಏನ್ ಹೇಳಿದೀನಿ ಅದೇ ರೀತಿ ಬರ್ಕೋಬೇಕು. ಅಂದ್ರೆ ಯಾವ್ದಾದ್ರು ರೆಕ್ಟಾಂಗಲ್ ಮುಂದೆ ಯಾವ ಚಿತ್ರ ಬರೋದು, ಈ ಸೈಡ್ಸ್ ಏನಂತ ಬರ್ದೀನಿ ಅದೇ ರೀತಿ ಬರ್ಕೊಂಡು ಫಾರ್ಮುಲಾ ಬರ್ಕೋಬೇಕು. ಸರ್ಕಲ್ ಇದ್ದಲ್ಲಿ ಸರ್ಕಲ್, ನೆಕ್ಸ್ಟ್ ರೋಂಬಸ್ ಇದ್ದಲ್ಲಿ ರೋಂಬಸ್, ಅಂದ್ರೆ ಆ ಚಿತ್ರ ತಕ್ಕೊಂಡು ಫಾರ್ಮುಲಾ ಬರ್ಕೋಬೇಕು ನೀವು. ಇಲ್ಲಾಂದ್ರೆ ಗೊತ್ತಾಗಲ್ಲ ನಿಮ್ಗೆ.
ಓಕೆ, ಟ್ರೆಪೆಜಿಯಂ. ಈಗ ಟ್ರೆಪೆಜಿಯಂ ಕೊಡ್ತೀನಿ ನಿಮಗೆ. ಫಾರ್ಮುಲಾ ಅಲ್ಲೇ ಇದೆ, ಅವಾಗ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನ ಟ್ರೆಪೆಜಿಯಂ ಅಂತೀವಿ. ಇದು 10 ಮೀಟರ್ಸ್ ಇದೆ, ಇದು 5 ಮೀಟರ್ಸ್ ಇದೆ ಅನ್ಕೊಳ್ಳೋಣ. ಇದು 10 ಮೀಟರ್ಸ್ ಇದೆ, ಇದು 4 ಮೀಟರ್ಸ್ ಇದೆ, ಹೈಟು 5 ಮೀಟರ್ಸ್ ಇದೆ. ಫಸ್ಟ್ ಒನ್ ಏರಿಯಾ, ನೆಕ್ಸ್ಟ್ ಪೆರಿಮೀಟರ್ ಕಂಡಿಡಿರಿ. ದಿಸ್ ಈಸ್ 4, ದಿಸ್ ಈಸ್ 4. ಜಸ್ಟ್ ಅಸೂಮ್ ಚೆನ್ನಾಗಿ, ಇದು ಕರೆಕ್ಟ್ ವ್ಯಾಲ್ಯೂಸ್ ಇರಲ್ಲ. ಇದು ಜಸ್ಟ್ ನಾನು ನಿಮಗೆ ಸುಮ್ಮನೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಕೊಡ್ತಾ ಇದ್ದೀನಿ. ಫಸ್ಟ್ ಪೆರಿಮೀಟರ್ ನೋಡೋಣ. ಪೆರಿಮೀಟರ್ ಅಂದ್ರೆ ನಾನು ಹೇಳಿದ್ದೀನಿ, ನಥಿಂಗ್ ಬಟ್ ಸಮ್ ಆಫ್ ಆಲ್ ದ ಸೈಡ್ಸ್. ಕೆಳಗಡೆ ಬೇಸು 10 ಮೀಟರ್ ಇದೆ, ನೆಕ್ಸ್ಟ್ ಸೈಡ್ 4 ಮೀಟರ್ ಇದೆ, ಅಪೋಸಿಟ್ ಸೈಡ್ 4 ಮೀಟರ್ ಇದೆ, ಅದ್ರ ನೆಕ್ಸ್ಟ್ ಸೈಡ್ 4 ಮೀಟರ್ ಇದೆ. ಅಂದ್ರೆ 10 + 12 is 22 ಮೀಟರ್ ಪೆರಿಮೀಟರ್ ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಏರಿಯಾ. ಏರಿಯಾ ಫಾರ್ಮುಲಾ ಇಲ್ಲಿದೆ ನೋಡಿ, ಹಾಫ್ ಇಂಟು ಎ ಪ್ಲಸ್ ಬಿ. ಆಯ್ತಾ? ಎ ಪ್ಲಸ್ ಬಿ ಅಂದ್ರೆ ಈ ಸೈಡ್ ಇದು ಬಿ ಇರುತ್ತೆ, ಇದು ಬಿ ಇರುತ್ತೆ, ಇದರ ಅಪೋಸಿಟ್ ಸೈಡ್ ಇರೋದು ಎ ಇರುತ್ತೆ. ಅಂದ್ರೆ ಬಿ ಎಷ್ಟಿದೆ 10 ಇದೆ, ಎ ಎಷ್ಟಿದೆ 4 ಇದೆ. ಆಯ್ತಾ? ಇಂಟು ಹೆಚ್. ಹೆಚ್ ಅಂದ್ರೆ ನಾನು ಹೇಳಿದ್ದೀನಿ ಈ ಪರ್ಪೆಂಡಿಕ್ಯುಲರ್ ಹೈಟ್ ಹೆಚ್ ಎಷ್ಟಿದೆ 5 ಇದೆ. ಸಾಲ್ವ್ ಮಾಡಿ. 10 + 4 is 14. 14 into 5 is 70. 70 divided by 2 is 35. ಆಯ್ತಾ? ಏರಿಯಾ ಆಫ್ ಟ್ರೆಪೆಜಿಯಂ ಆಯ್ತು. ಇಷ್ಟೇ ಸಿಂಪಲ್ ಇರುತ್ತೆ ಎಲ್ಲ. ಫಾರ್ಮುಲಾ ಒಂದು ಗೊತ್ತಿದ್ರೆ ಸಾಕು ನಿಮಗೆ. ಫಾರ್ಮುಲಾ ಗೊತ್ತಿರಬೇಕು. ಟ್ರೆಪೆಜಿಯಂ ಅಂದ ತಕ್ಷಣ ನಿಮ್ ತಲೆಯಲ್ಲಿ ಚಿತ್ರ ಬರಬೇಕು. ಟ್ರೆಪೆಜಿಯಂ ಚಿತ್ರ ಯಾವುದು ಎ, ಯಾವುದು ಬಿ, ಈ ತರ. ನೆಕ್ಸ್ಟ್ ಏನು, ಪ್ಯಾರಲೆಲೋಗ್ರಾಮ್. ಇದು 10 ಇದೆ, ಇದು 10 ಇದೆ, ಇದು 4, ಇದು 4. ಸಾಲ್ವ್ ಮಾಡಿ. ಈ ಹೆಚ್ ಏನಿದೆ 6 ಇದೆ ಅನ್ಕೊಳ್ಳೋಣ, ಸುಮ್ಮನೆ ಅಸಂಪ್ಷನ್. ಫಸ್ಟ್ ಏನು ಪೆರಿಮೀಟರ್, ನೆಕ್ಸ್ಟ್ ಏನು ಏರಿಯಾ ಕಂಡುಹಿಡಿಯಿರಿ. ಸಾಲ್ವ್ ದಿಸ್ ಕ್ವಶನ್. See here, perimeter means I have told you sum of all the sides. Now add those sides. 10 plus 10 plus 4 plus 4 is equal to 28. This is the perimeter. Now area. What is the area formula? B into H. This is nothing but just like similar to area of a rectangle. ನೋಡಿ, B ಏನಿದೆ, B ಅಂದ್ರೆ ಬೇಸ್ ಅಥವಾ ಬ್ರೆಡ್ತ್ ಅಥವಾ ಏನಾದ್ರೂ ಅನ್ಕೊಳ್ಳಿ. ಬಿ ಎಷ್ಟಿದೆ 10 ಮೀಟರ್ಸ್ ಇದೆ. ಓಕೆನಾ? ಹೆಚ್ ಅಂದ್ರೆ ಇದು ಪರ್ಪೆಂಡಿಕ್ಯುಲರ್ ಹೈಟ್ ಅಂತ ಹೇಳಿದೆ ನಾನು. ಈ ಪರ್ಪೆಂಡಿಕ್ಯುಲರ್ ಹೈಟ್ ಎಷ್ಟಿದೆ 6 ಇದೆ. ಸೊ ಹೆಚ್ ಈಸ್ ಈಕ್ವಲ್ ಟು 6. ಬಿ ಇಂಟು ಹೆಚ್ ಮೀನ್ಸ್ 10 into 6 60. ದಿಸ್ ಈಸ್ ದ ಏರಿಯಾ ಆಫ್ ಎ ಗಿವನ್ ಟ್ರೆಪೆಜಿಯಂ. Now this is the last example, rhombus. I will give you a rhombus example.
4 meter, 4 meter, 4 meter, 4 meter. This is diagonal 1 is equal to 6 meter. This is diagonal 2 is equal to 5 meters. ಆಯ್ತಾ? ಸಾಲ್ವ್ ಮಾಡಿ ಇದು ಎಷ್ಟಾಗುತ್ತೆ. ಫಸ್ಟ್ ಅನ್ನೋದೇನು ಪೆರಿಮೀಟರ್. ಆಸ್ ಯೂಶುವಲ್ ಫೈಂಡ್ ಔಟ್ ಪೆರಿಮೀಟರ್ ದೆನ್ ಏರಿಯಾ. ನೋಡಿ ಸ್ಟೂಡೆಂಟ್ಸ್, ಪೆರಿಮೀಟರ್ ಅಂದ್ರೆ 4 ಟೈಮ್ಸ್ ಎ. ಎ ಎಷ್ಟಿದೆ? 4 ಮೀಟರ್ಸ್ ಇದೆ. ಅಂದ್ರೆ 16 ಅನ್ನೋದೇನಾಯ್ತು? ಪೆರಿಮೀಟರ್ ಆಯ್ತು. ನೆಕ್ಸ್ಟ್ ನಮಗೆ ಏರಿಯಾ ಫಾರ್ಮುಲಾ ನೋಡಿ. ಏರಿಯಾ ಆಫ್ ಅ ರೋಂಬಸ್ ಇಸ್ ನಥಿಂಗ್ ಬಟ್ ಹಾಫ್ ಇಂಟು d1 into d2. d1 and d1 d2 are diagonals, length of diagonals. See, what is d1? 6 meters. What is d2? 5 meters. 6 into 5 is 30. 30 divided by 2 is 15. This 15 is the area of given rhombus. 15 is the area of given rhombus. See students, in today's class is very important, because in every exam you will get 2 to 3 questions on these topics, like find out areas or sides, or they will give perimeter of a rectangle and they will ask you to find out the sides, and they will give you area of a square, they will ask you to find out the side. These kind of questions you will get in every exam. In today's class, first what we have learned? We have learnt about perimeter. Okay na? Next what we have learned? We learnt about surface area, or that is also called as just area. Next what we have learned? About different diagrams or different figures. First we learnt about square. See, this is square. Square area is 4 times side A. Sorry, that is perimeter. Area is A square. Next we learnt about rectangle. This is rectangle. This side is A, this side is B. Perimeter is nothing but 2A plus 2B. Area is nothing but A into B. Okay na? Next what we have learned? Next, triangle. This is a triangle. Suppose A plus B plus C. This is A, this is B, this is C. A plus B plus C is nothing but perimeter. Suppose if the triangle is a right angle triangle, we have learned this is right angle triangle, 90 degree. This is B, this is H. Area is nothing but half into base into height. This is area. Okay. Next what we have learned? Next we learned about circle. Circle perimeter or circumference is equal to 2 pi r. Then area is equal to pi r square. Here pi is nothing but pi is equal to 22 divided by 7. This is constant. Next what we learned? After that we learned about trapezium. Trapezium is, see, this shape is called trapezium. This is B, this is A, this is C, this is D. Suppose then perimeter is equal to A plus B plus C plus D. Area is equal to, we have to draw line here. This is called as height. This is used to find out trapezium area. Okay. Next we learnt about parallelogram. This is called as parallelogram. This shape is called as parallelogram. Then if all the sides are equal, A equal to A equal to A, then this is called as a rhombus. Parallelogram and rhombus are same if all the sides are same. Okay, this is all about today's class, and I will end today's class here. Remember, write down all the formulas in one page and keep on looking at them and solve problems. You yourself take some example. Take a square, you yourself give it side as a 8 meter, 4 meter, then solve perimeter, then area. You keep on trying like this. Thank you. I will end this class today.